Welcome to the another session of biology class. In this class, we are going to discuss about the biology in human welfare, in which you will be expecting some of the important questions. You can see these are the important questions. We will discuss what are these questions, and we will see one by one. One more questions, two more questions, like that we will discuss. What is health? ಇದು ಬಂದರೆ ನಿಮಗೆ 1 ಮಾರ್ಕಿಗೆ ಬರ್ತದೆ. What is health? Health is the complete physical and mental as well as social well-being in the society. Such a health is known as the good health. This definition was given by the WHO, World Health Organization. According to the World Health Organization, it is the complete physical, mental, social well-being in the society. That condition of health is known as the good health. 1 ಮಾರ್ಕಿಗೆ ಕೇಳ್ತಾರೆ, ಇಂಪಾರ್ಟೆಂಟು. ನೆಕ್ಸ್ಟ್, ಮೆನ್ಷನ್ ದಿ ಮೆಜರ್ಸ್ ಟು ಮೇಂಟೈನಿಂಗ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಸ್ನ ನಾವು ಮಾಡಬೇಕು. ನಿಮಗೆ 2 ಮಾರ್ಕಿಗೆ ಕೊಡ್ತಾರೆ. ಯು ಹ್ಯಾವ್ ಟು ಮೆನ್ಷನ್ ಅಟ್ಲೀಸ್ಟ್ 4 ಪಾಯಿಂಟ್ಸ್ ಫಾರ್ 2 ಮಾರ್ಕ್ ಕ್ವಶನ್ಸ್. ಅಟ್ಲೀಸ್ಟ್ 4 ಪಾಯಿಂಟ್ಸ್ ಯು ಹ್ಯಾವ್ ಟು ಮೆನ್ಷನ್. ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ಡ್ ಡಯಟ್. ನಿಮಗೆ 1 ಮಾರ್ಕಿಗೆ ಇದನ್ನು ಕೇಳ್ಬೋದು, ವಾಟ್ ಈಸ್ ಮೀನ್ಡ್ ಬೈ ಬ್ಯಾಲೆನ್ಸ್ಡ್ ಡಯಟ್ ಅಂತ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಸ್ವಲ್ಪ ತಿನ್ನೋದು ಅಂತಲ್ಲ ಅರ್ಥ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಬ್ಯಾಲೆನ್ಸ್ಡ್ ಡಯಟ್ ಮೀನ್ಸ್ ಕನ್ಸ್ಯೂಮಿಂಗ್ a required quantity of the food which contains all the ingredients. Such food we call as balanced diet. Balanced diet ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರವನ್ನು ಸೇವಿಸಿದಾಗ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ನಮ್ಗೆ ಎಷ್ಟು ಬೇಕೋ ಆಗಿರ್ತಕ್ಕಂಥ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಂತಕ್ಕಂಥದ್ದನ್ನು ನಾವೆಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಆ ಬ್ಯಾಲೆನ್ಸ್ಡ್ ಡಯಟ್ನ ಮಾಡೋದ್ರಿಂದ ಒಂದು ಫಿಸಿಕಲ್ ಒಳ್ಳೆ ಗುಡ್ ಕಂಡೀಷನ್ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಒನ್, ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್. ದಿಸ್ ವಿ ಆಲ್ ನೋ ದಟ್. ಸೆಕೆಂಡ್ ಪಾಯಿಂಟ್ ಈಸ್ ಮೇಂಟೈನ್ ದಿ ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್. ಥರ್ಡ್ ಒನ್ ಈಸ್ regular exercise. Doing regular exercise per day, we can maintain the good health, along with yoga. Doing yoga to give the good health, along with that mental healthness. And vaccination, that we will come later. What is vaccination? That will come later. Do vaccination with a periodic time period. And control of pests. Controlling of the pest. What are pests? Pests are the organisms which cause damage to the host organisms. And then hygienic food and water, using or consuming hygienic food as well as the hygienic water. If you maintain these things, you can maintain the good health. If you have practice of these things, you can maintain good health. ಇವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಹೆಲ್ತನ್ನು ಮಾಡ್ಕೋಬೋದು. ಎಕ್ಸಾಮ್ಗೆ ಏನು ಕೊಡ್ತಾರೆ ನಿಮ್ಗೆ? ಎಕ್ಸಾಮ್ಗೆ ಎಷ್ಟು ಬೇಕು? ಮೆನ್ಷನ್ ದ ಮೆಜರ್ಸ್ ಟು ಮೇಂಟೈನಿಂಗ್ ಗುಡ್ ಹೆಲ್ತ್. ಆ ಗುಡ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಮೆಜರ್ಸ್ನ ಹೇಳಿ ಅಂತ ಹೇಳ್ತಾರೆ. 2 ಮಾರ್ಕಿಗೆ ಹಾಕ್ತಾರೆ, 2 ಮಾರ್ಕ್ಸಿಗೆ ಕೊಡ್ತಾರೆ. ಆವಾಗ ಒಂದು ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಳೋದು, 2 ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್ ಮಾಡೋವಂಥದ್ದು, ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಪೆಸ್ಟ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ದೆನ್ ಹೈಜಿನಿಕ್ ಯೂಸಿಂಗ್ ಆಫ್ ಫುಡ್ ಆ್ಯಂಡ್ ವಾಟರ್. ದೀಸ್ ಆರ್ ದ ಪ್ರಿವೆಂಟಿವ್ ಮೆಜರ್ಸ್ ಥ್ರೂ ವಿಚ್ ವಿ ಕ್ಯಾನ್ ಮೇಂಟೈನ್ ದಿ ಗುಡ್ ಹೆಲ್ತ್. ನೆಕ್ಸ್ಟ್, ವಾಟ್ ಈಸ್ ಡಿಸೀಸ್? ಮೆನ್ಷನ್ ದ ಟೈಪ್ಸ್. ಇದು ಕೊಟ್ಟರೆ ನಿಮ್ಗೆ 2 ಮಾರ್ಕಿಗೆ ಕೊಡ್ತಾರೆ. ವಾಟ್ ಈಸ್ ಡಿಸೀಸ್ ಆ್ಯಂಡ್ ಮೆನ್ಷನ್ ದ ಟೈಪ್ಸ್ ಆಫ್ ಡಿಸೀಸಸ್ ಅಂತ 2 ಮಾರ್ಕಿಗೆ ಕೇಳ್ತಾರೆ. ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್. ರೈಟ್. ವಾಟ್ ಈಸ್ ಎ ಡಿಸೀಸ್? ಡಿಸೀಸ್ ಅಂದರೆ ಏನು? ಡಿಸೀಸ್ ಇಸ್ ದ ಕಂಡೀಷನ್ ಆಫ್ ದಿ ನಾರ್ಮಲ್ ಬಾಡಿ wherein which it disrupt the function of the normal functions temporarily or permanently. ಹಂಗಂದ್ರೆ ಏನರ್ಥ? ಡಿಸೀಸ್ ಅಂದರೆ ಕಾಯಿಲೆ ಅಂದರೆ ಏನು? ಕಾಯಿಲೆ ಅಂದರೆ ನಾರ್ಮಲ್ ಬಾಡಿ ಫಂಕ್ಷನ್ ಏನಾಗ್ತಿರ್ತದೋ ಅದನ್ನು ಡಿಸ್ಟರ್ಬ್ ಮಾಡಿ ಪರ್ಮನೆಂಟ್ ಆಗಿರ್ಬೋದು, ಇಲ್ಲ ಟೆಂಪರರಿ ಆಗಿರ್ಬೋದು, ಅದನ್ನು ತಡೆ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಡಿಸೀಸ್ ಅಂತ ಕರಿತೀವಿ. ಡಿಸೀಸಲ್ಲಿ 2 ಟೈಪ್ ಆಫ್ ಡಿಸೀಸ್ ಇದೆ. ವಿ ಹ್ಯಾವ್ ಕ್ಲಾಸಿಫೈಡ್ ಬ್ರಾಡ್ಲಿ ಇಂಟು 2 ಟೈಪ್ಸ್. ಒನ್ ಈಸ್ ಇನ್ಫೆಕ್ಷಿಯಸ್ ಡಿಸೀಸ್, ಅನದರ್ ಒನ್ ಈಸ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥದ್ದು. ನಾನ್ ಇನ್ಫೆಕ್ಷಿಯಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಅಂತ ಡಿಸೀಸ್ ನಾನು ಅಂತ ಕರಿತೀವಿ? ನಾನ್ ಇನ್ಫೆಕ್ಷಿಯಸ್ ಅಂತ ಕರಿತೀವಿ. ನಿಮಗೆ 2 ಮಾರ್ಕಿಗೆ ಕೇಳ್ತಾರೆ. ಡೆಫಿನೇಷನ್ ಬರೆದ್ರೆ 1 ಮಾರ್ಕು, ಹೌದಾ ಇನ್ಫೆಕ್ಷಿಯಸ್ ಅಂತ ಬರೆದ್ರೆ 1 ಮಾರ್ಕು, ನಾನ್ ಇನ್ಫೆಕ್ಷಿಯಸ್ ಅಂತ ಬರೆದ್ರೆ ಅರ್ಧ ಮಾರ್ಕು, ಅದಕ್ಕೆ ಅರ್ಧ ಮಾರ್ಕು. ಟೋಟಲಿ 2 ಮಾರ್ಕಿಗೆ ಬರ್ತದೆ ಈ ಕ್ವಶನ್ನು. ವಾಟ್ ಈಸ್ ಡಿಸೀಸ್ ಆ್ಯಂಡ್ ಮೆನ್ಷನ್ ದ
types of diseases. Disease is the condition wherein which the normal function of the body is going to be disturbed temporarily or permanently. That is known as the disease, and the disease can be broadly classified into two types. One is infectious disease, another one is non-infectious diseases. Next, what are infectious diseases? Give an example. We already know that infectious disease andre the disease spread from infected person to the normal person through some agents or directly they can transmit from one person to the other person. Such kind of a disease we call as infectious disease. Anta disease ne ಕರಿತೀವಿ ನಾವು infectious disease ಅಂತ ಕರಿತೀವಿ. Infectious disease ಎಕ್ಸಾಂಪಲ್ ಏಡ್ಸ್ ಇದೆ, ಚೊಲೆರಾ ಇದೆ, ಮಲೇರಿಯಾ ಇದೆ. These are the infectious diseases. AIDS, it's a STD. Yesterday we have discussed that STD is sexually transmitted diseases. And cholera is also one of the disease which is transmitted through that contaminated food and water. And another one is a malaria which is transmitted through mosquito, through the agents. So disease ಅಂದ್ರೆ ಏನು, what are infectious disease and give examples ಅಂತ ಕೇಳ್ತಾರೆ 2 ಮಾರ್ಕಿಗೆ. ನೀವು infectious disease ಅಂತ ಏನು ಅಂತ ಬರೆದ್ರೆ 1 ಮಾರ್ಕು, ಎಕ್ಸಾಂಪಲ್ಸ್ ಒಂದೆರಡು ಎಕ್ಸಾಂಪಲ್ಸ್ ಬರಬೇಕು. ಅಟ್ಲೀಸ್ಟ್ ಮಿನಿಮಮ್ 2 examples should be right. 2 ಎಕ್ಸಾಂಪಲ್ ಬರೀಲೇಬೇಕಾಗ್ತದೆ. ಅದಕ್ಕೆ ಬರೆದ್ರೆ 2 ಎಕ್ಸಾಂಪಲ್ಲು 1 ಮಾರ್ಕ್ ಕೊಡ್ತಾರೆ. ಹಾಗಾಗಿ 2 ಮಾರ್ಕಿಗೆ ಬರ್ತದೆ. ವಾಟ್ ಈಸ್ ಇನ್ಫೆಕ್ಷಸ್ ಡಿಸೀಸಸ್? ವಾಟ್ ಆರ್ ಇನ್ಫೆಕ್ಷಸ್ ಡಿಸೀಸಸ್? ಇನ್ಫೆಕ್ಷಸ್ ಡಿಸೀಸ್ ಅಂದರೆ ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥವು. ಅವನ್ನೇ ಅಂತ ಕರಿತೀವಿ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಕರಿತೀವಿ. ಇನ್ಫೆಕ್ಷಸ್ ಡಿಸೀಸ್ ಎಕ್ಸಾಂಪಲ್ ಯಾವುದು? ಏಡ್ಸ್ ಇರ್ಬೋದು, ಸಿಫಿಲಿಸ್ ಇರ್ಬೋದು, ಗೊನೇರಿಯಾ ಇರ್ಬೋದು, ಕ್ಲೈಮಿಡಿಯಸಿಸ್ ಇರ್ಬೋದು. ಇವೆಲ್ಲ ಕೂಡ ಇನ್ಫೆಕ್ಷಸ್ ಡಿಸೀಸ್. ಅವೆಲ್ಲ STDs ಅಲ್ಲಿ ಆಗ್ತವೆ. ನೆಕ್ಸ್ಟು ಚೊಲೆರಾ ಇರ್ಬೋದು, ಅಥವಾ ಮಲೇರಿಯಾ ಇರ್ಬೋದು, ಇಲ್ಲ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು. ಇಂಥವೆಲ್ಲ ಏನೋ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ನಾನ್ ಇನ್ಫೆಕ್ಷಸ್ ಡಿಸೀಸಸ್? ನಾನ್ ಇನ್ಫೆಕ್ಷಸ್ ಡಿಸೀಸಸ್ ಅಂದರೆ ಏನು? ದ ಡಿಸೀಸಸ್ ವಿಚ್ ಆರ್ ನಾಟ್ ಸ್ಪ್ರೆಡ್ ಆರ್ ಅಫೆಕ್ಟೆಡ್ ಪರ್ಸನ್ ಟು ದಿ ಅದರ್ ನಾರ್ಮಲ್ ಪರ್ಸನ್. ಒಬ್ಬ ಅಫೆಕ್ಟೆಡ್ ಪರ್ಸನಿಂದ ಇನ್ನೊಬ್ಬ ನಾರ್ಮಲ್ ಪರ್ಸನ್ಗೆ ಆ ಡಿಸೀಸಸ್ಸು ಹರಡೋದಿಲ್ಲ. ಅಂಥ ಡಿಸೀಸ್ನ ಅಂತ ಕರಿತೀವಿ ನಾವು ನಾನ್ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಕರಿತೀವಿ. ಎಕ್ಸಾಂಪಲು ಕ್ಯಾನ್ಸರ್. Cancer is not spread from one person to the other person. Only the infected person is having the cancer. The other person is not getting the cancer. Or diabetes. Diabetes is not spread from one person to the other persons. Or example, heart attack diseases. Such kind of diseases are not spread from one person to the other person. Such diseases we call as non-infectious diseases. Next, what are pathogens? Give examples. Pathogens ಅಂದ್ರೆ ಏನು? ಅದಕ್ಕೆ ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳ್ತಾರೆ. ಪ್ಯಾಥೋಜನ್ಸ್ ಅಂದ್ರೆ ಏನಂತ ಕರಿತೀವಿ? ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ವಿ ಕಾಲ್ಡ್ ಎಸ್ ಪ್ಯಾಥೋಜನ್ಸ್. ಯಾವ ಒಂದು ಆರ್ಗ್ಯಾನಿಸಮು ಡಿಸೀಸ್ ಕಾಸ್ ಮಾಡ್ತಕ್ಕಂಥ ಎಬಿಲಿಟಿ ಇರ್ತದೋ ಅಂತಹ ಆರ್ಗ್ಯಾನಿಸಮ್ಸ್ ನಾವೇನಂತ ಕರಿತೀವಿ? ಪ್ಯಾಥೋಜನ್ ಅಂತ ಕರಿತೀವಿ. ಪ್ಯಾಥೋಜನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಯಾವುದು ಕೊಟ್ಟಿದ್ರೆ ಇಲ್ಲಿ ವೈರಸ್ ಇದೆ, ಫಂಗೈ ಇದೆ, ಪ್ರೋಟೋಸೋವಾ ಇದೆ, ಅಂಡ್ ದೆನ್ ವರ್ಮ್ಸ್ ಇದಾವೆ. ದೀಸ್ ಆರ್ ದ ಪ್ಯಾಥೋಜನ್ಸ್. ಇಲ್ಲಿ ವೈರಸ್, ಡಿಫರೆಂಟ್ ಟೈಪ್ಸ್ ಆಫ್ ವೈರಸ್ ವಿ ಹ್ಯಾವ್. ದೋಸ್ ವೈರಸಸ್ ಕ್ಯಾನ್ ಕಾಸ್ ದ ಡಿಸೀಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. Fungi, different fungus can cause the disease for the human beings. Then protozoa, some of the protozoa, for example, protozoa dalli yavadu malaria causing protozoa ide, plasmodium. Next leishmania ide, amoeba ide. Ivella ಏನು protozoan parasites. Next worms. Worms ಅಲ್ಲಿ hookworm ಇದೆ, roundworm ಇದೆ, hookworm ಇದೆ, then tapeworm ಇದೆ. ಇವೆಲ್ಲ ಏನು ವರ್ಮ್ಸ್ ಅಲ್ಲಿ ಡಿಸೀಸ್ ಕಾಸ್ ಮಾಡ್ತಕ್ಕಂಥ ಆರ್ಗ್ಯಾನಿಸಮ್ಸು. ನಿಮಗೆ ಡೆಫಿನೇಷನ್ ಬರೆದ್ರೆ 1 ಮಾರ್ಕ್. ವಾಟ್ ಆರ್ ಪ್ಯಾಥೋಜನ್ಸ್? ಪ್ಯಾಥೋಜನ್ಸ್ ಅಂದರೆ ಏನು ಅಂತ ಡೆಫಿನೇಷನ್ ಬರೆದ್ರೆ 1 ಮಾರ್ಕು. ದೆನ್ ಆ ಎಕ್ಸಾಂಪಲ್ಸ್ ಬರೆದ್ರೆ 1 ಮಾರ್ಕು. ಎಕ್ಸಾಂಪಲ್ಸ್ ಅಲ್ಲಿ ಇದು ಬ್ರಾಡ್ ಆಗಾಯಿತು. ವೈರಸಸ್ಸು, ಫಂಗೈ, ಪ್ರೋಟೋಸೋವಾ, ದೆನ್ ವರ್ಮ್ಸ್. ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಕಾಸಸ್ ದ ಡಿಸೀಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್, ಮೆನ್ಷನ್ ದಿ ಕಾಸಿಟಿವ್ ಏಜೆಂಟ್, ಸಿಂಪ್ಟಮ್ಸ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಟೈಫಾಯ್ಡ್. ಇಲ್ಲಿ ಇದನ್ನು 3 ಮಾರ್ಕಿಗೆ ಕೇಳ್ತಾರೆ. ಇದು ದಿಸ್ ಕ್ವಶನ್ ವಿಲ್ ಕಮ್ ಫಾರ್ 3 ಮಾರ್ಕ್. ಹೇಗೆ ಬರ್ತದೆ? ಕಾಸಿಟಿವ್ ಏಜೆಂಟ್ ಬರೆದ್ರೆ 1 ಮಾರ್ಕು. ಇಫ್ ಯು ರೈಟ್ ದ ಕಾಸಿಟಿವ್ ಏಜೆಂಟ್ ಇಟ್ ವಿಲ್ ಗಿವ್ ದೇ ವಿಲ್ ಅಲಾಟ್ 1 ಮಾರ್ಕ್. ದೆನ್ ಸಿಂಪ್ಟಮ್ಸ್ ಬರೆದ್ರೆ 1 ಮಾರ್ಕ್. ದೆನ್ ಟೈಫಾಯ್ಡ್ ಡಯಾಗ್ನೋಸ್ ಟೆಕ್ನಿಕ್ ಯಾವುದು ಅಂತ ಬರೆದ್ರೆ 1 ಮಾರ್ಕ್. ಸಿಂಪಲ್ ಆನ್ಸರು, ವೆರಿ ಈಸಿ ಟು ಗೆಟ್ ದ ಮಾರ್ಕ್ಸ್. ಇಲ್ಲಿ ಏಜೆಂಟ್ ಅಂತ ಹಾಕ್ಬಿಟ್ಟು ಜಸ್ಟ್ ಏಜೆಂಟ್ ಯಾವುದು ಕಾಸ್ ಮಾಡ್ತಕ್ಕಂಥದ್ದು, ಸಿಂಪ್ಟಮ್ಸ್ ಯಾವುದು ಸಿಂಪ್ಟಮ್ಸ್, ದೆನ್ ಡಯಾಗ್ನೋಸ್ ಟೆಕ್ನಿಕ್ ಯಾವುದು, ಅಷ್ಟೇ. ಸಿಂಪಲ್ ಆಗಿ ಒಂದೊಂದು ವರ್ಡ್ ಹಾಕಿ ಅದು ಮುಂದೆ ಒಂದು ಲೇಬಲ್ ಮಾಡಿದ್ರೆ ಸಾಕು, ನೇಮ್ನ ಹೆಸರು ಬರೆದು ಸಾಕು, ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಇಂಥ ಕ್ವಶನ್ ಬಂದರೆ ನೀವು ಬರೀಬೇಕು, ಮಿಸ್ ಮಾಡಬಾರ್ದು. ಇಲ್ಲಿ ಏಜೆಂಟ್ ಯಾವುದು? ಏಜೆಂಟ್ ಇಲ್ಲಿ ಯಾವುದಕ್ಕೆ? ಟೈಫಾಯ್ಡ್. ಟೈಫಾಯ್ಡ್ ಕಾಸ್ ಮಾಡ್ತಕ್ಕಂಥ ಏಜೆಂಟ್ ಯಾವುದು? ಯಾವುದರಿಂದ ಟೈಫಾಯ್ಡ್ ಬರ್ತದೆ ಅಂತ ಏಜೆಂಟ್. ವಿಚ್ ಆರ್ಗ್ಯಾನಿಸಮ್ ಕಾಸಸ್ ದಿ ಟೈಫಾಯ್ಡ್?
ವಿಚ್ ಆರ್ಗಾನಿಸಮ್? ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಹೆಸರು ಬರೀಬೇಕಲ್ಲಿ. ಬ್ಯಾಕ್ಟೀರಿಯಾ ಅಂತ ಬರೆದ್ರೆ ಬ್ರಾಡ್ ಆಗೋಯ್ತು, ಎಲ್ಲ ಸೇರ್ಕೊಂಡ್ಬಿಡ್ತವೆ. ಅಲ್ಲಿ ಎಲ್ಲ ಬ್ಯಾಕ್ಟೀರಿಯಾನು ಬರೆಯೋದು ಕಾಸ್ ಮಾಡೋದಿಲ್ಲ. ಹಾಗಾದರೆ ವಿಚ್ ಬ್ಯಾಕ್ಟೀರಿಯಾ ಕಾಸಸ್ ಟೈಫಾಯ್ಡ್? ದಟ್ ಈಸ್ ದ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫಿ. ಸಾಲ್ಮೊನೆಲ್ಲಾ ಟೈಫಿ ಅಂತ ಬರೆದ್ರೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ಅಲ್ಲಿ ಸೈಂಟಿಫಿಕ್ ನೇಮ್ ಇದು, ಸಾಲ್ಮೊನೆಲ್ಲಾ ಟೈಫಿ ಅನ್ನೋದು ಸೈಂಟಿಫಿಕ್ ನೇಮ್ ಇರ್ತದೆ. ಹಾಗಾಗಿ ಸಾಲ್ಮೊನೆಲ್ಲಾ ಅನ್ನೋದಕ್ಕೆ ಒಂದು ಅಂಡರ್ಲೈನ್ ಮಾಡಬೇಕು, ಟೈಫಿಗೆ ಅಂಡರ್ಲೈನ್ ಸಪ್ರೇಟಾಗಿ ಮಾಡಬೇಕು. ನಿಮ್ಗೆ ಇಟಾಲಿಕ್ಸಲ್ಲಿ ಬರೆಯೋಕ್ಕಾಗಲ್ಲ, ಯಾಕೆಂದರೆ ನೀವು ನಾರ್ಮಲಲ್ಲಿ ಬರೆದು ಯು ಹ್ಯಾವ್ ಟು ಅಂಡರ್ಲೈನ್. ಈ ಥರ ಸಪ್ರೇಟಾಗಿ ಸಾಲ್ಮೊನೆಲ್ಲಾ ಅನ್ನೋದು ಇಲ್ಲಿಂದಲಿಗೆ, ನೆಕ್ಸ್ಟ್ ಟೈಫಿ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು, ಸೈಂಟಿಫಿಕ್ ನೇಮ್ ಅದು. ಅಷ್ಟು ಮಾಡಿದ್ರೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್. ಏನು ಸಿಂಪ್ಟಮ್ಸು? ಸಿಂಪ್ಟಮ್ಸ್ ಆರ್ ಹೈ ಫೀವರ್ ಇಸ್ ದ 1 ಸಿಂಪ್ಟಮ್. ನೆಕ್ಸ್ಟ್ ಸ್ಟೊಮಕ್ ಪೇನ್ ಇಸ್ ದ 2nd ಸಿಂಪ್ಟಮ್. ನೆಕ್ಸ್ಟ್ ಹೆಡೇಕ್ ಇಸ್ ದ 3rd ಸಿಂಪ್ಟಮ್ಸ್. ನೆಕ್ಸ್ಟ್ ವೀಕ್ನೆಸ್ ಇಸ್ ದ 4th ಸಿಂಪ್ಟಮ್ಸ್. ದೆನ್ ಕಾನ್ಸ್ಟಿಪೇಷನ್, ಲಾಸ್ ಆಫ್ ಅಪೆಟೈಟ್, ಇಂಟೆಸ್ಟೈನಲ್ ಪರ್ಪರೇಷನ್ಸ್. ದೀಸ್ ಆರ್ ದ ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸಲ್ಲಿ ಅಟ್ಲೀಸ್ಟ್ 4 ಸಿಂಪ್ಟಮ್ಸ್ ಬರೀಬೇಕು ನೀವು. ಅಟ್ಲೀಸ್ಟ್ ಒಂದು 4 ಸಿಂಪ್ಟಮ್ಸ್ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಆಫ್ಟರ್ ದ್ಯಾಟ್ ಡಯಾಗ್ನೋಸಿಸ್ ಟೆಕ್ನಿಕ್ ಅಂತ ಕೇಳಿರ್ತಾರಲ್ಲಿ, ಇಲ್ಲಿ ಕ್ವಶನಲ್ಲಿದೆ ಡಯಾಗ್ನೋಸಿಸ್, ಕ್ವಶನ್ ಇರ್ತದೆ ಏಜೆಂಟು, ಸಿಂಪ್ಟಮ್ಸು, ಡಯಾಗ್ನೋಸಿಸ್. ಹಾಗಾಗಿ ಯು ಹ್ಯಾವ್ ಟು ರೈಟ್ ದ ಡಯಾಗ್ನೋಸಿಸ್. ಯಾವುದರಿಂದ ಮಾಡ್ತೀವಿ ಇದನ್ನು? ವೈಡಲ್ ಟೆಸ್ಟ್ ಥ್ರೂ ವಿಚ್ ವಿ ಕ್ಯಾನ್ ಡಯಾಗ್ನೈಸ್ ದ ಡಿಸೀಸ್. ಅಂದ್ರೇನು? ಡಯಾಗ್ನೋಸ್ ಅಂದ್ರೇನು? ಕಂಡುಹಿಡಿತಕ್ಕಂಥದ್ದು, ಕಾಯಿಲೆನ ಯಾವ ಥರ ಕಂಡುಹಿಡಿತೀವಿ ಅಂತ ವೈಡಲ್ ಟೆಸ್ಟ್ ಮುಖಾಂತರ ಕಂಡುಹಿಡಿತೀವಿ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಫಾರ್ ದಿ 3 ಮಾರ್ಕ್. ನೀವು 3 ಮಾರ್ಕ್ಸ್ ಕೇಳ್ತಾರೆ, ಈ ಥರ ಬರೀಬೇಕಾಗ್ತದೆ. ಏಜೆಂಟ್ ಯಾವುದು? ಟೈಫಾಯ್ಡ್ ಕಾಸಿಂಗ್ ಏಜೆಂಟ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಸಾಲ್ಮೊನೆಲ್ಲಾ ಟೈಫಿ. ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾ. ಸಿಂಪ್ಟಮ್ಸ್. ವೆನ್ ಕಮ್ ಟು ದ ಸಿಂಪ್ಟಮ್ಸ್, ಹೈ ಫೀವರ್, ಫೀವರ್ ಜಾಸ್ತಿ ಇರುತ್ತೆ, 102 ಡಿಗ್ರಿ 103 ಡಿಗ್ರಿ ಫ್ಯಾರೆನ್ಹೀಟ್ ಬರ್ತದೆ. ಸೊ ವೀಕ್ನೆಸ್, ಸ್ಟೊಮಕ್ ಪೈನ್, then constipation, headache, loss of appetite, and then intestinal perforations. Intestinal perforation ಅಂದರೆ ಕಳ್ಳುಗಳು ತೂತು ಬೀಳೋವಂಥದ್ದು. ಇವು ಸಿಂಪ್ಟಮ್ಸ್. ನೆಕ್ಸ್ಟು ಡಯಾಗ್ನೋಸಿಸ್ ಟೆಕ್ನಿಕ್ ಯಾವುದು? ಡಯಾಗ್ನೋಸ್ಟಿಕ್ ಟೆಕ್ನಿಕ್ ದಟ್ ಈಸ್ ವೈಡಲ್ ಟೆಸ್ಟ್. ವೈಡಲ್ ಟೆಸ್ಟ್ ಈಸ್ ದ ಟೆಸ್ಟ್ ಫಾರ್ ಕಂಡಕ್ಟಿಂಗ್ ದಿ ಐಡೆಂಟಿಫಿಕೇಶನ್ ಆಫ್ ದಿ ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾ. ನಿಮಗೆ ಇದನ್ನೇ ವೈಡಲ್ ಟೆಸ್ಟ್ ಮೇಲೆ 1 ಮಾರ್ಕ್ ಕೂಡ ಕೇಳ್ತಾರೆ ಇದೇ ಕ್ವಶನ್ಸ್ನ. ವಿಚ್ ಇಸ್ ನೇಮ್ ದ ಟೆಸ್ಟ್ ವಿಚ್ ಇಸ್ ಡಯಾಗ್ನೋಸಿಸ್ ದಿ ಟೈಫಾಯ್ಡ್ ಡಿಸೀಸ್ ಅಂತ ಕೇಳ್ತಾರೆ. ಅವಾಗ ಏನು ಬರಬೇಕಾಗ್ತದೆ? ವೈಡಲ್ ಟೆಸ್ಟ್. ಇದು ಆಲ್ರೆಡಿ 1 ಮಾರ್ಕಿಗೆ ಒಂದ್ಸರಿ ಕೇಳಿದ್ದಾರೆ. ಹಾಗಾಗಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್ಸ್. ನೆಕ್ಸ್ಟ್ ಟ್ರಾನ್ಸ್ಮಿಷನ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗಾಗ್ತದೆ? ಇದು ಇಲ್ಲಿ ಕೇಳಿದ ಕ್ವಶನ್ ಇಲ್ಲಿಲ್ಲ, ಬಟ್ ಯು ಹ್ಯಾವ್ ಟು ನೋ ದಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. Mode of transmission, that bacteria is transmitted from one person to the other person through the contaminated food and water. ಫುಡ್ ಆ್ಯಂಡ್ ವಾಟರ್. ಇದು ಸ್ಟೋರಿಗೆ ಹೋದ್ರೆ ನಿಮಗೆ ಮೇರಿ ಅಂತ ಬರ್ತಾರೆ, ಕಂಟಾಮಿನೇಟೆಡ್ ಮೇರಿ. ಅವರು ಕುಕ್ಕು, ಅಡುಗೆ ಮಾಡೋವಂಥ ಲೇಡಿ. ಅವಳು ಅಮೆರಿಕಾದಲ್ಲಿ ಅದಕ್ಕೋಸ್ಕರ ಅವಳನ್ನ ಟೈಫಾಯ್ಡ್ ಮೇರಿ ಅಂತ ಕೂಡ ಕರೀತಾರೆ ಹೆಸರನ್ನ. ಅವಳನ್ನ ಏನಂತ ಅಲ್ಲಿ ಏನು ಮಾಡ್ತಾಳೆ? ಅವಳು ಅಮೆರಿಕಾದಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಒಬ್ಬರು ಮನೇಲಿ ಇನ್ನೊಬ್ಬರು ಮನೇಲಿ ಅಡುಗೆ ಮಾಡ್ತಾ ಅವಳಿಗೆ ಟೈಫಾಯ್ಡ್ ಇರ್ತದೆ, ಬಟ್ ಶಿ ಈಸ್ ರೆಸಿಸ್ಟೆಂಟ್ ಟು ದಟ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಅವಳು ರೆಸಿಸ್ಟ್ ಇರ್ತಾಳೆ. ಹಾಗಾಗಿ ಅವಳಲ್ಲಿ ಸಿಂಪ್ಟಮ್ಸ್ ಕಾಣ್ತಾ ಇರೋದಿಲ್ಲ. ಅವಳೇನು ಮಾಡ್ತಾಳೆ? ಸ್ಪ್ರೆಡ್ ಮಾಡ್ತಾ ಇರ್ತಾಳೆ. ಎಲ್ಲರ ಮನೆ ಅಡುಗೆ ಮಾಡೋಕೆ ಹೋಗಿರ್ತಾಳೆ, ಅಡುಗೆ ಮಾಡೋ ಮನೇಲೆಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತಾಳೆ ಅವಳು. ಹಾಗಾಗಿ ಎಲ್ಲ ಮನೇಲೂ ಸ್ಪ್ರೆಡ್ ಆಗ್ತಾ ಇರ್ತದೆ. ಅವಳು 10 ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ. ಡೈಲಿ 8-10 ಮನೇಲಿ ಅಡುಗೆ ಮಾಡ್ತಾ ಇರಬೇಕಂದ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇರ್ತದೆ. ಆವಾಗ ಡಯಾಗ್ನೈಸ್ ಮಾಡ್ತಾರೆ. ಡಯಾಗ್ನೈಸ್ ಮಾಡಿದಾಗ ಅವರು ಕಂಡಿಡಿಯೋಕ್ಕೆ ಆಗಲ್ಲ. ಲಾಸ್ಟಿಗೆ ಫೈನಲಿ ಅವಳ ಮನೆಯಿಂದ ತೆಗೆದಾಕ್ತಾರೆ. ಕೆಲಸ ಬಿಟ್ಟು ಇನ್ನೊಂದು ಮನೆ ಹೋದಾಗ ಅಲ್ಲಿ ಸ್ಪ್ರೆಡ್ ಆಗ್ತದೆ, ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಹೀಗೆ ಬೇರೆ ಬೇರೆ ಫ್ಯಾಮಿಲಿ ಯಾವಾಗ ಡಿಸೀಸ್ ಸ್ಪ್ರೆಡ್ ಆಯಿತೋ ಅವಳನ್ನ ಕರ್ಕೊಂಬಂದು ಆವಾಗ ಇಮ್ಮಿಡಿಯೇಟಾಗಿ ಒಂದು ಮನೇಲಿ ಏನು ಮಾಡ್ತಾರೆ, ಅವಳು ಹೋಗಿ ಫಸ್ಟು ಸ್ಟಾರ್ಟಿಂಗ್ ಅಡುಗೆ ಮಾಡೋಕ್ಕೆ ಹೋಗಿ 1 ವೀಕಲ್ಲಿ ಡಿಸೀಸ್ ಬರ್ತದೆ, ಟೈಫಾಯ್ಡ್ ಡಿಸೀಸ್ ಬರ್ತದೆ ಅವ್ರ ಮನೆಗೆ. ಅವ್ರ ಮನೆಯವರು ಎಲ್ಲೂ ಹೊರಗಡೆ ಎಲ್ಲೂ ಊಟ ತಿನ್ನೋದಿಲ್ಲ, ಮನೇಲಿ ಮಾತ್ರ ಕಂಟಾಮಿನೇಟೆಡ್ ಫುಡ್ ಎಲ್ಲೂ ತಿನ್ನೋದಿಲ್ಲ. ಅವರು ಮನೇಲಿ ಮಾತ್ರ ಊಟ ಮಾಡೋವಂಥ ವ್ಯಕ್ತಿಗಳು. ಅವಾಗ ಏನಾಗ್ತದೆ, ನಾವೆಲ್ಲೂ ಹೊರಗಡೆ ಈ ಹ್ಯಾಬಿಟೇ ಇಲ್ಲ ನಮಗೆ ಎಲ್ಲೂ ತಿನ್ನೋದು. ಏನಿಂದ ಬಂತು ಅಂತವಾಗ ಮನೇಲಿರೋರು ಎಲ್ಲರೂ ಡಯಾಗ್ನೋಸ್ ಮಾಡಿದಾಗ ಎಲ್ರಿಗೂ ಟೈಫಾಯ್ಡ್ ಬರ್ತದೆ. ಆವಾಗ ಏನು ಮಾಡ್ತಾರೆ, ಎಲ್ಲ ಟೈಫಾಯ್ಡ್ ಬಂದಿದೆ ಅಂದರೆ ನಮ್ಮಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಚೆಕ್ ಮಾಡಿಸಿದಾಗ ಇವಳೆಲ್ಲ ಚೆಕ್ ಮಾಡಿಸ್ತಾರೆ. ಆವಾಗ ಇವಳಲ್ಲಿ ಪಾಸಿಟಿವ್ ಬರ್ತದೆ. ಇವಳು ಪಾಸಿಟಿವ್ ಇದು ನಾನ್ ಸಿಂಪ್ಟಮ್ಯಾಟಿಕ್ ಇರ್ತಾಳೆ. ಆವಾಗ ಸಿಕ್ಕು ಬೀಳ್ತಾಳೆ ಇವಳು ಟೈಫಾಯ್ಡ್ ಮೇರಿ ಅಂತ. ಫ್ರಮ್ ಹರ್ ಫಸ್ಟ್ ಟೈಫಾಯ್ಡ್ ವಾಸ್ ರೆಕಗ್ನೈಸ್ಡ್. ಫಸ್ಟ್ ಟೈಫಾಯ್ಡ್ ಡಯಾಗ್ನೋಸಿಸ್ ವಾಸ್ ಡನ್ ಬೈ ದಟ್ ಅಮೆರಿಕನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್. ರೈಟ್, ದಿಸ್ ಇಸ್ ಅಬೌಟ್ ದಿ ಟೈಫಾಯ್ಡ್. ಅಲ್ಲಿ ನಿಮ್ಗೇನು ಸ್ಟೋರಿ ಹೇಳಿದಂದರೆ ನಿಮ್ಗೆ ಸ್ವಲ್ಪ ಮೈಂಡಲ್ಲಿ ಇರ್ತದೆ ಟೈಫಾಯ್ಡ್ ಅನ್ನೋದ್ರ ಬಗ್ಗೆ. ಟೈಫಾಯ್ಡ್ ಸ್ವಲ್ಪ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ ಕ್ವಶನ್ಸ್. ನೆಕ್ಸ್ಟ್, ನೇಮ್ ದ
ಕಾಸಿಟಿವ್ ಏಜೆಂಟ್, ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ ನ್ಯೂಮೋನಿಯಾ. ಸೇಮ್ ಅದೇ ಥರ ಟೈಫಾಯ್ಡ್ ಥರನೇ ಇನ್ನೊಂದು ನ್ಯೂಮೋನಿಯಾ ಅಂತ ಇನ್ನೊಂದು ಡಿಸೀಸು. ಈ ಕಾಸಿಂಗ್ ಏಜೆಂಟ್ ಯಾವುದು ನ್ಯೂಮೋನಿಯಾ ಕಾಸ್ ಮಾಡತಕ್ಕಂಥದ್ದು? ಇದ್ದಿದ್ದು ಬ್ಯಾಕ್ಟೀರಿಯಾದಲ್ಲೇ ಬರ್ತಕ್ಕಂಥ ಡಿಸೀಸೇ, ಬ್ಯಾಕ್ಟೀರಿಯಾನೇ. ಯಾವ ಬ್ಯಾಕ್ಟೀರಿಯಾ? ಇಲ್ಲಿ 2 ಬ್ಯಾಕ್ಟೀರಿಯಾ ಬರ್ತದೆ. 2 ಬ್ಯಾಕ್ಟೀರಿಯಾ ಬರ್ತದೆ. ನಿಮಗೆ ಬ್ಯಾಕ್ಟೀರಿಯಾ ನೇಮ್ ಮಾಡೋಕ್ಕೆ ಹೇಳ್ತಾರೆ 1 ಮಾರ್ಕಿಗೆ. ಇಲ್ಲಾಂದರೆ ಈ 2 ಮಾರ್ಕ್ 3 ಮಾರ್ಕಿಗೆ ಇದನ್ನು ಈ ಥರ ಕ್ವಶನ್ಸ್ ಕೊಡ್ತಾರೆ. ನಿಮ್ಗೆ ಗೊತ್ತಿರಬೇಕು ಬ್ಯಾಕ್ಟೀರಿಯಾ ಡಿಸೀಸ್ ಇದು ನ್ಯೂಮೋನಿಯಾ ಕೂಡ ಕಾಸ್ಡ್, ದಿಸ್ ನ್ಯೂಮೋನಿಯಾ ಈಸ್ ಆಲ್ಸೋ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ವಿಚ್ ಬ್ಯಾಕ್ಟೀರಿಯಾ? ದಟ್ ಈಸ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ. ಇಲ್ಲಿದೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಇಲ್ಲಿ ಜಾಯಿನ್ ಆಗಿಬಿಟ್ಟಿದೆ. ಇದು ಸಪ್ರೇಟು, ಇದು ಸಪ್ರೇಟು. ಆ ಥರ ಬರೀಬಾರ್ದು ಆ್ಯಕ್ಚುಲಿ, ದಟ್ಸ್ ಅ ಮಿಸ್ಟೇಕ್. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ is a bacteria, Streptococcus pneumoniae. And another one bacteria, Haemophilus influenzae. Haemophilus influenzae is the another bacteria. These 2 bacteria which causes pneumonia disease. Pneumonia disease na cause ಮಾಡ್ತಕ್ಕಂಥದ್ದು 2 ಬ್ಯಾಕ್ಟೀರಿಯಾ. ಒಂದು Streptococcus pneumoniae, another one is Haemophilus influenza. ಈ 2 ಬ್ಯಾಕ್ಟೀರಿಯಾದಿಂದ ನ್ಯೂಮೋನಿಯಾ ಡಿಸೀಸ್ ಬರ್ತದೆ. ದೆನ್ ಸಿಂಪ್ಟಮ್ಸ್ ಬಂದರೆ ಏನು ಸಿಂಪ್ಟಮ್ಸು? ಫೀವರ್, ಅಗೈನ್ ಚಿಲ್ಸ್, cough, headache, and lips, fingers and nail beds turns into a bluish color. ಈ ಲಿಪ್ಸು, ಫಿಂಗರು, ನೈಲ್ಸು ಇವೆಲ್ಲ ಏನಾಗ್ತದೆ ಸ್ವಲ್ಪ ಬ್ಲೂಯಿಶ್ ಕಲರ್ ಬರ್ತದೆ ಈ ಡಿಸೀಸ್ ಬಂದರೆ. ದೋಸ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿ ಡಿಸೀಸ್. ಸಿಂಪ್ಟಮ್ಸ್ ಅಂದರೆ ಚಿಹ್ನೆಗಳು, ತೋರಿಸ್ತಕ್ಕಂಥ ಸಂಕೇತಗಳು, ಡಿಸೀಸ್ ಬಂದಿದ್ದಕ್ಕೆ ಗುರುತುಗಳು. ಅವು ಏನೇನು? ಒಂದು ಫೀವರ್ ಬರೋದು ಇಂಪಾರ್ಟೆಂಟು, ಚಿಲ್ಸ್ ಚಳಿ, ಕಾಫ್ ಕೆಮ್ಮು ಬರ್ತಕ್ಕಂಥದ್ದು, ಹಿಡೇಕ್ ತಲೆನೋವು, ಲಿಪ್ಸ್ and fingers, nail beds turns into a bluish color. ಆ ಬ್ಲೂಯಿಶ್ ಕಲರ್ಗೆ ಟರ್ನ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಫರ್ ಹೇಗಾಗ್ತದೆ? ಶೇರಿಂಗ್ ಆಫ್ ಯುಟೆನ್ಸಿಲ್ಸ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ಸ್. ಯುಟೆನ್ಸಿಲ್ಸ್ ನಾವೇನು ಮಾಡ್ತೀವಿ? ಶೇರ್ ಮಾಡ್ಕೋತೀವಿ. ಆ ಶೇರ್ ಮಾಡ್ಕೊಂಡಾಗ ಏನಾಗ್ತದೆ? ಆ ಇನ್ಫೆಕ್ಟೆಡ್ ಪರ್ಸನಿಂದ ಅನ್ಇನ್ಫೆಕ್ಟೆಡ್ ಆರ್ ಹೆಲ್ದಿ ಪರ್ಸನ್ಗೆ ಏನಾಗ್ತದೆ? ಡಿಸೀಸು ಸ್ಪ್ರೆಡ್ ಆಗ್ತದೆ. ಏನಾಗ್ತದೆ? ಅಲ್ಲಿ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗ್ತದೆ. ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆದಾಗ ಅಗೈನ್ ದ ನಾರ್ಮಲ್ ಪರ್ಸನ್ ಆಲ್ಸೋ ಗೆಟ್ ದಿ same disease, that is pneumonia disease. Next, mention the causative agents, symptoms of common cold. ಅದೇ ಥರ ಕಾಮನ್ ಕೋಲ್ಡ್ಗೂ ಕಾಸಿಟಿವ್ ಏಜೆಂಟ್ ಯಾವುದು ಮತ್ತು ಸಿಂಪ್ಟಮ್ಸ್ ಏನು, ಟ್ರಾನ್ಸ್ಫರ್ ಹೇಗಾಗ್ತದೆ ಅಂತ ನೋಡಬೇಕು. ಇಲ್ಲಿ ಯಾವುದು? ಕಾಮನ್ ಕೋಲ್ಡ್ಗೆ ಇಟ್ ಇಸ್ ಅ ವೈರಲ್ ಡಿಸೀಸ್. ಕಾಮನ್ ಕೋಲ್ಡ್ ಬರ್ತಕ್ಕಂಥದ್ದು ವೈರಸ್ಸಿಂದ ಬರ್ತಕ್ಕಂಥದ್ದು. ಯಾವ ವೈರಸ್ಸು? ರೈನೋ ವೈರಸ್. ದ ರೈನೋ ವೈರಸ್ ವಿಚ್ ಕಾಸಸ್ ದಿ ಕಾಮನ್ ಕೋಲ್ಡ್ನ ಕಾಸ್ ಮಾಡ್ತದೆ. ಅಂದರೆ ನೆಗಡಿನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕೋಲ್ಡ್ ಆಗಿದ್ರೆ. ದಟ್ ಈಸ್ ವೈರಸ್. ಸಿಂಪ್ಟಮ್ಸ್ ಏನು? ಸಿಂಪ್ಟಮ್ಸು ನಾಸಲ್ ಡಿಸ್ಚಾರ್ಜ್ ಅಂದರೆ ಮೂಗು ಸೋರೋದಂಥದ್ದು, ಸೋರ್ ಥ್ರೋಟ್, ಸೋರ್ ಥ್ರೋಟ್, ಕಾಫ್, ಹೆಡೇಕ್ ಆ್ಯಂಡ್ ಟೈರ್ಡ್ನೆಸ್. ಹೆಡೇಕು, ಕಾಫು, ಟೈರ್ಡ್ನೆಸ್ಸು, ನಾಸಲ್ ಡಿಸ್ಚಾರ್ಜ್ ಆ್ಯಂಡ್ ಸೋರ್ ಥ್ರೋಟ್. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿ ಕಾಮನ್ ಕೋಲ್ಡ್. ಆ್ಯಂಡ್ ದೆನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್. ಇದು ಟ್ರಾನ್ಸ್ಮಿಷನ್ ಏನಾಗ್ತದೆ? ದ ಟ್ರಾನ್ಸ್ಮಿಷನ್ ಅಕರ್ ಆರ್ ಸ್ಪ್ರೆಡ್ ಬೈ ಇನಲೇಷನ್ ಆಫ್ ದಿ ಡ್ರಾಪ್ಲೆಟ್ಸ್ ರಿಲೀಸ್ಡ್ ಫ್ರಮ್ ದಿ ಇನ್ಫೆಕ್ಟೆಡ್ ಪರ್ಸನ್ಸ್. ಆ ಇನ್ಫೆಕ್ಟೆಡ್ ಪರ್ಸನ್ ಏನು ಮಾಡ್ತಾನೆ? ಅವನಿಗೆ ನೆಗಡಿ ಆಗಿರ್ತದೆ, ಅವನೊಂದು ಹೆಕ್ಷಿ ಅಂತ ಒಂದು ಸ್ನೀಸಿಂಗ್ ಮಾಡ್ತಾನೆ. ಅವ್ನು ಸ್ನೀಸಿಂಗ್ ಮಾಡಿದ ತಕ್ಷಣ ದ ಡ್ರಾಪ್ಲೆಟ್ಸ್ ಆರ್ ಸ್ಪ್ರೆಡ್ ಇನ್ ಟು ದ ಅಟ್ಮಾಸ್ಫಿಯರ್. ದ ಹೆಲ್ದಿ ಪರ್ಸನ್ಸ್ ಸ್ಟ್ಯಾಂಡಿಂಗ್ ಆರ್ ಸಿಟ್ಟಿಂಗ್ ಆರ್ besides others, beside that place, and he will be inhaling that droplets. When he inhales the droplets of that sneezings from the infected person, these droplets are entering into the other person. Along with that, virus or particles enter into the healthy person, which causes the symptoms in the healthy person also. This is the way the transmission takes place. ಅದರ ಟ್ರಾನ್ಸ್ಮಿಷನ್ ಆಗ್ತದೆ. ನೆಕ್ಸ್ಟ್, mention the causative agent, symptoms and mode of transmission of amoebiasis. ಇದು ಅಮೀಬೈಸಿಸ್ ಇಸ್ ಆಲ್ಸೋ ಅನದರ್ ಡಿಸೀಸ್. ನಾವು ಅಲ್ಲಿ ಮೊದಲೇ ಓದಿದ್ವಿ, ವೈರಸ್ಸಿಂದ ಬರ್ತದೆ, ಬ್ಯಾಕ್ಟೀರಿಯಿಂದ ಬರ್ತದೆ, ಡಿಸೀಸು ಪ್ರೋಟೋಸೋವಾಯಿಂದ ಬರ್ತದೆ ಅಂತ. ಈ ಅಮೀಬೈಸಿಸ್ ಪ್ರೋಟೋಸೋವಾಯಿಂದ ಬರ್ತಕ್ಕಂಥ ಡಿಸೀಸು. ಅಮೀಬೈಸ್ ಅನ್ನೋದು ಅಮೀಬಾ ಅಂತ ಒಂದು ಆರ್ಗ್ಯಾನಿಸಮ್ ಪ್ರೋಟೋಸೋವಾದಲ್ಲಿ. ಅದರಲ್ಲಿ ಅಮೀಬಾದಲ್ಲಿ ಎಂಟಮೀಬಾ ಅಂತ ಒಂದು ಹೆಸರು. ಅದು ಸೈಂಟಿಫಿಕ್ ನೇಮ್, ಪೂರ್ತಿ ಸೈಂಟಿಫಿಕ್ ಹೆಸರೇನು? ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತ ಹೆಸರು. ಇಲ್ಲಿ ಎಂಟಮೀಬಾ ಇದೆ, ಇಲ್ಲಿ ಸಪ್ರೇಟಾಗಿ ಬರೀಬೇಕು, ಈ ಥರ ಜೊತೆಲಿ ಬರೀಬಾರ್ದು. ಎಂಟಮೀಬಾ ಹಿಸ್ಟೋಲಿಟಿಕಾ ಸೈಂಟಿಫಿಕ್ ನೇಮು ಸಪ್ರೇಟಾಗಿ ಬರೆದು ಅಂಡರ್ಲೈನ್ ಮಾಡಬೇಕು. ಎಂಟಮೀಬಾ ಸಪ್ರೇಟಾಗಿ ಬರೀಬೇಕು, ಹಿಸ್ಟೋಲಿಟಿಕಾ ಸಪ್ರೇಟಾಗಿ ಬರೀಬೇಕು, ಅಂಡರ್ಲೈನ್ ಮಾಡಬೇಕು. ಆ್ಯಂಡ್ ಆಲ್ವೇಸ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್, ಈ ಶುಡ್ ಬಿ ಫಸ್ಟ್ ಜೀನಸ್ ನೇಮ್, ದಿಸ್ ದ ಸ್ಪೀಶೀಸ್ ನೇಮ್,
the genus name should be begin with the capital letter, and genus name, species name should be start by small letters. That you have to follow the writing or rules of nomenclature. ಆ ರೂಲ್ಸ್ ಆಫ್ ನಾಮನ್ಕ್ಲೇಚರ್ನ ಫಾಲೋ ಮಾಡಬೇಕಾಗ್ತದೆ. ನೆಕ್ಸ್ಟು ಸಿಮ್ಟಮ್ಸ್ ಏನು ಇಂಟಮೀಬಾದು? ಕಾನ್ಸ್ಟಿಪೇಷನ್ಸ್, ಅಬ್ಡಾಮಿನಲ್ ಪೇಯ್ನ್, ಸ್ಟೂಲ್ಸ್ ವಿತ್ ಎಕ್ಸಸ್ ಮ್ಯೂಕಸ್ ಆ್ಯಂಡ್ ಬ್ಲಡ್ ಸೆಲ್ಸ್. ಅಮೀಬಾಕ್ ಡಿಸೆಂಟ್ರಿ ಕೂಡ ಆಗ್ತದೆ. ಇಲ್ಲಿ ಕಾನ್ಸ್ಟಿಪೇಷನ್ ಅಷ್ಟೇ ಅಲ್ಲ, ಇಟ್ ಈಸ್ ನಾಟ್ ಆ್ಯಕ್ಚುಲಿ ನಾಟ್ ಕಾನ್ಸ್ಟಿಪೇಷನ್, ಇಟ್ ಇಸ್ ಅ ಡಿಸೆಂಟ್ರಿ. ಅಮೀಬಾಕ್ ಡಿಸೆಂಟ್ರಿ ಆಗುವಂಥದ್ದು, ಬೇದಿ ಅಂತ ಆಮಶಂಕೆ ಬೇದಿ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಬರ್ತಕ್ಕಂಥದ್ದು. ಇಲ್ಲಿ ಎಕ್ಸಸ್ ಮ್ಯೂಕಸ್ ಬರ್ತದೆ, ಅದಕ್ಕೋಸ್ಕರ ಅದನ್ನು ಆಮಶಂಕೆ ಅಂತ ಕರಿತೀವಿ. ಆಮಶಂಕೆ ಬೇದಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ದಿಸ್ ಈಸ್ ದ ಸಿಮ್ಟಮ್ಸ್ ಆಫ್ ದಿ ಡಿಸೀಸ್ ದಟ್ ಈಸ್ ಅಮೀಬಾಯ್ಸಿಸ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್. ಇದರಲ್ಲಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ? ಫೀಕಲ್ ಕಂಟಾಮಿನೇಟೆಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಫುಡ್ ಆರ್ ದ ಸೋರ್ಸ್ ಆಫ್ ಇನ್ಫೆಕ್ಷನ್ಸ್. ಇಲ್ಲಿ ಎರಡು ಮುಖಾಂತರ ಹೋಗ್ತದೆ. ಒಂದು ಫುಡ್ಡು, ಇನ್ನೊಂದು ವಾಟರ್ ಮುಖಾಂತರ ಟ್ರಾನ್ಸ್ಮಿಷನ್ ಆಗ್ತದೆ ಈ ಪ್ರೋಟೋಸೋವಾ. ಅದಕ್ಕೆ ನಾವು ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಮಾಡ್ಕೊಂಡಿರೋದು ಇವಾಗ. ವಿ ಹ್ಯಾವ್ ಡನ್ ದ ಸ್ವಚ್ಛ ಭಾರತ್ ಅಭಿಯಾನ್ ಬಿಕಾಸ್ ಟು ಅವಾಯ್ಡ್ ದಿಸ್ ಟೈಪ್ ಆಫ್ ಕಂಟಾಮಿನೇಷನ್. ಈ ಥರ ಕಂಟಾಮಿನೇಷನ್ ಮಾಡೋದು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು. ಹೇಗಾಗ್ತಿತ್ತು? ಫಸ್ಟೆಲ್ಲ ಏನು ಮಾಡ್ತಾಯಿದ್ರು? ದೇ ಆರ್ ಗೋಯಿಂಗ್ ಔಟ್ಸೈಡ್ ಹೋಗ್ತಾಯಿದ್ರು. ಆವಾಗ ಅಲ್ಲಿ ಯೂಶ್ವಲಿ ಹಳ್ಳಿ ಕಡೆ ಎಲ್ಲ ಏನಾಗ್ತಾಯಿತ್ತು? ವಾಟರ್ ಎಲ್ಲ ನಾವು ವೆಲ್ ವಾಟರ್ ಅಂದರೆ ಬಾವಿ ನೀರನ್ನ ಕುಡಿತಾ ಇದ್ರು. ಆ ಬಾವಿ ನೀರಿಗೆ ಏನಾಗ್ತಾಯಿತ್ತು? ಕಂಟಾಮಿನೇಟ್ ಆಗ್ತಾಯಿತ್ತು. ದೆನ್ ದ ಪೀಪಲ್ ಆರ್ ಸ್ಟಾರ್ಟ್ ಯೂಸಿಂಗ್ ದಟ್ ಒನ್, ದೆನ್ ಇಟ್ ಈಸ್ ಅ ಸ್ಪ್ರೆಡ್ಡಿಂಗ್, ಅದು ಸ್ಪ್ರೆಡ್ ಆಗ್ತಾಯಿತ್ತು. ಹಾಗಾಗಿ ಲೂಸ್ ಮೋಷನ್ನು ಹೋಗ್ತಲೇ ಇರ್ತಾಯಿದ್ರು, ಬೇದಿ ಆಗೋದಂತೆ ಆಗ್ತಲೇ ಇರ್ತಾಯಿತ್ತು. ದಟ್ ಇಸ್ ಅ ಒನ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಫುಡ್ ಕಂಟಾಮಿನೇಟೆಡ್ ಫುಡ್ ಹೇಗಾಗ್ತದೆ? ಅಲ್ಲೆಲ್ಲೋ ಹೊಲದಲ್ಲಿ ಹೋಗಿರ್ತಾರೆ, ಅಲ್ಲೆಲ್ಲೋ ಫುಡ್ ಒಂದು ಬೆಳೆದಿರ್ತಾರೆ, ಏನೋ ಸೊಪ್ಪು ಏನು ತಂದಿರ್ತಾರೆ, ಬೆಳೆದಿರ್ತಾರೆ. ಅಲ್ಲಿ ಕ್ಲೀನ್ ಮಾಡುವಾಗ, ಬೇಯಿಸುವಾಗಲೂ ಹಾಕುವಾಗಲೂ ಎಲ್ಲೋ ಒಂದು ಕಡೆ ಕಂಟಾಮಿನೇಟ್ ಆಗ್ತಾಯಿತ್ತು. ದಿಸ್ ಇಸ್ ದ ವೇ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ಸ್. ಇವಾಗ ಏನಾಗ್ತಿದೆ? ಅಮೀಬಾಯ್ಸಿಸ್ ಕಂಟಾಮಿನೇಷನ್ ಕಡಿಮೆ ಆಗ್ತಾ ಇದೆ, ಎಸ್ಪೆಷಲಿ ಇನ್ ಟೌನ್ ಸಿಟೀಸಲ್ಲಿ ಲೈಕ್ ಬೆಂಗಳೂರು ಸಿಟೀಸಲ್ಲಿ ಸ್ವಲ್ಪ ಕಂಟಾಮಿನೇಷನ್ ಆಗ್ತದೆ ಬಿಕಾಸ್ ವಾಟರ್ ಪ್ರಾಬ್ಲಮ್. ದಟ್ ಇಸ್ ಅ ಕಂಟಾಮಿನೇಷನ್. ನಮಗೇನು ಬೇಕಿಲ್ಲಿ? ಅದೆಲ್ಲನಾಗಲಿ, ಬೆಂಗಳೂರಲ್ಲಾಗಲಿ ಹಳ್ಳಿಲಾಗಲಿ ಎಲ್ಲನಾಗಲಿ ಕಂಟಾಮಿನೇಷನ್ ಏನು ತಿಂದಾಗ್ತದೆ? ಡ್ರಿಂಕಿಂಗ್ ವಾಟರ್ ಮತ್ತು ಫುಡ್ಡಲ್ಲಿ ಕಂಟಾಮಿನೇಷನ್ ಆಗ್ತದೆ. ಎಲ್ಲಿ ಹೈಜೆನಿಕ್ ಮೇಂಟೈನ್ ಮಾಡೋಲ್ವೋ ಅಲ್ಲಿ ಕಂಟಾಮಿನೇಷನ್ ಆಗ್ತದೆ, ಅದು ಗೊತ್ತಿರಬೇಕು. ಇಲ್ಲೇನು ಬೇಕು? ಕಾಸ್ಯೂಲ್ ಏಜೆಂಟ್. ಅಮೀಬಾ, ಎಂಟಮೀಬಾ ಹಿಸ್ಟೋಲಿಟಿಕಾ ಇಸ್ ದ ಏಜೆಂಟ್. ಸಿಮ್ಟಮ್ಸ್: ಅಮೀಬಾಕ್ ಡಿಸೆಂಟ್ರಿ ಇಸ್ ದ ಸಿಮ್ಟಮ್, ಆ್ಯಂಡ್ mucus, excess mucus, along with that blood cells. And then mode of transmission, fecal contaminated with the drinking water as well as source of food, infected food. Next, name the causative pathogen of malaria and briefly explain the life cycle. ಇದು ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಇದು ಡೆಫಿನೆಟಾಗಿ ಬರ್ತದೆ ಕ್ವಶನ್. ಇದನ್ನು ತುಂಬ ಸಾರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ನು. ಇದು 5 ಮಾರ್ಕಿಗೆ ಕೇಳ್ತಾರೆ, ಇಲ್ಲ 3 ಮಾರ್ಕಿಗೆ ಆದರೂ ಡೆಫಿನೆಟಾಗಿ ಬರ್ತದೆ. 5 ಮಾರ್ಕಿಗೆ ಕೊಡ್ತಾರೆ, ಇಲ್ಲಾಂದರೆ 3 ಮಾರ್ಕಿಗೆಲ್ಲ ಹಾಕ್ತಾರೆ, 3 ಮಾರ್ಕ್ಸ್ ಕ್ವಶನಲ್ಲಿ ಹಾಕ್ತಾರೆ. ಏನದು? ನೇಮ್ ದ ಕಾಸಿಟಿವ್ ಪ್ಯಾಥೋಜನ್ ಆಫ್ ಮಲೇರಿಯಾ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೈಫ್ ಸೈಕಲ್. ಇಲ್ಲಿ ನಮ್ಗೆ ಮಲೇರಿಯಾ ಪ್ಯಾರಾಸೈಟ್ ಗೊತ್ತಿದೆ. ಯಾವುದು ಮಲೇರಿಯಾ ಪ್ಯಾರಾಸೈಟ್? ದಟ್ ಈಸ್ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಅಂತ ಹೇಳ್ತೀವಿ. ಮಲೇರಿಯಾ ಪ್ಯಾರಾಸೈಟ್ ಇಟ್ ಇಸ್ ಎ ಪ್ರೋಟೋಸೋವಾ, ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ಪ್ರೋಟೋಸೋವಾದಲ್ಲಿ ಡಿಫ್ರೆಂಟ್ ಸ್ಪೀಶೀಸ್ ಆರ್ ದೇರ್. ಇಯರ್ ನಾಟ್ ಮೆನ್ಷನ್ಡ್, ಡಿಫ್ರೆಂಟ್ ಸ್ಪೀಶೀಸ್ ಆರ್ ನಾಟ್ ಮೆನ್ಷನ್ಡ್. ದೇ ಆರ್ ಮೆನ್ಷನ್ಡ್. ಸಿ, Plasmodium vivax, Plasmodium falciparum, Plasmodium malariae. These are the Plasmodium ovale. These are the 4 different species causes the malaria. Among these, ನಿಮಗೆ 1 ಮಾರ್ಕಿಗೆ ಒಂದು ಕ್ವಶನ್ ಬರ್ತದೆ. ಈ ಸ್ಪೀಶೀಸ್ ಮೇಲೆ 1 ಮಾರ್ಕಿಗೆ ಒಂದು ಕ್ವಶನ್ ಬರ್ತದೆ, ಇಂಪಾರ್ಟೆಂಟು, ಅದೊಂದು ಜ್ಞಾಪಕ ಇರಲಿ. ವಿಚ್ ಆಫ್ ದಿ ಪ್ಲಾಸ್ಮೋಡಿಯಂ ಆರ್ ಮಲೇರಿಯಲ್ ಪ್ಯಾರಾಸೈಟ್ ವಿಚ್ ಈಸ್ ಮೋರ್ ವಿರುಲೆಂಟ್ ಅಂತ ಕೇಳ್ತಾರೆ. ಅಂದರೆ ಯಾವ ಒಂದು ಮಲೇರಿಯಲ್ ಪ್ಯಾರಾಸೈಟು ಜಾಸ್ತಿ ಅತಿ ವಿರುಲೆಂಟ್, ಅಂದರೆ ವಿರುಲೆಂಟ್ ಅಂತ ಕನ್ನಡದಲ್ಲಿ ಅಂತಾರೆ, ಅಷ್ಟು ಐಡಿಯಾ ಇಲ್ಲ. ಅಂದರೆ ಅದರಿಂದ ಸಾಯೋವಂಥದ್ದು, ಜಾಸ್ತಿ ಸಾಯ್ತಕ್ಕಂಥದ್ದು ಮಲೇರಿಯಾ ಪ್ಯಾರಾಸೈಟ್ ಸಾಯಿಸ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ ಈಸ್ ಅ ಮೋರ್ ವಿರುಲೆಂಟ್ ಟೈಪ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಇದು ಜ್ಞಾಪಕ ಇರಲಿ. ನೆಕ್ಸ್ಟ್, ದಿಸ್ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ ಈಸ್ ಮೋಸ್ಟ್ ಪ್ರಿಡಾಮಿನೆಂಟ್ ಇನ್ ಆಫ್ರಿಕನ್ ಕಂಟ್ರೀಸ್. ಆಫ್ರಿಕನ್ ಕಂಟ್ರಿಲಿ ಜಾಸ್ತಿ ಇದೆ ಪ್ಲಾಸ್ಮೋಡಿಯಂ falciparum, but in India that most predominant malarial parasite, that is Plasmodium vivax. This is the one, Plasmodium vivax. This species it is more predominant in India, which causes that malaria disease na cause ಮಾಡ್ತದೆ. Then ಲೈಫ್ ಸೈಕಲ್ ಕೂಡ ಕೇಳಿದಾರಲ್ಲಿ. ಲೈಫ್ ಸೈಕಲ್ಗೆ ಏನು ಬೇಕು? ಡಯಾಗ್ರಾಮ್ ಬೇಕು. ಡಯಾಗ್ರಾಮ್ ಇಲ್ಲಿ ಫ್ಲೋ ಚಾರ್ಟ್ ಬೇಕು. ಇಲ್ಲಿ ಫ್ಲೋ ಚಾರ್ಟ್ ಮೆನ್ಷನ್ ಮಾಡಿಲ್ಲ. So you have to write the flow chart, or else
ಯು ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್ ಬರೀಬೇಕು. ಫ್ಲೋ ಚಾರ್ಟ್ ಬರೆದ್ರೆ ನಿಮ್ಗೆ ಈಸಿ ಆಗ್ತದೆ. ಫ್ಲೋ ಚಾರ್ಟ್ ಏನು ಫ್ಲೋ ಚಾರ್ಟ್ ಬರೀಬೇಕು? ಫಸ್ಟು ಪರ್ಸನ್ಸ್ ಬಿಟಮ್ ಬೈ ಇನ್ಫೆಕ್ಟೆಡ್ ಮಸ್ಕಿಟೋ ಅಲ್ಲಿ ಇನ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮಸ್ಕಿಟೋ ಅದೇನು ಮಾಡುತ್ತೆ, ಒಬ್ಬ ಮನುಷ್ಯನ ಕಚ್ಚುತ್ತೆ. ಆವಾಗ ಇಟ್ ಇಂಜೆಕ್ಟ್ಸ್ ದಿ ಸ್ಪೋರೋಜುವಾಯ್ಡ್ಸ್ ಇನ್ ಟು ದ ಹ್ಯೂಮನ್ ಬೀಯಿಂಗ್ಸ್. ಅದು ಎಲ್ದಿ ಪರ್ಸನ್ಗೆ ಏನು ಮಾಡುತ್ತೆ, ಸ್ಪೋರೋಜುವಾಯ್ಡ್ಸ್ನ ಇಂಜೆಕ್ಟ್ ಮಾಡುತ್ತೆ. ನಿಮಗೆ ಲಾಸ್ಟ್ 2019 ಇದ್ರ ಮೇಲೆ ಕ್ವಶನ್ ಮಾಡಿದ್ರು, ಸ್ಪೋರೋಜುವೈಟ್ ಮೇಲೆ. 2019 ಕ್ವಶನ್. ಏನು ಕ್ವಶನ್? 1 ಮಾರ್ಕಿಗೆ ಕೇಳಿದ್ರು. ವಾಟ್ ಈಸ್ ದಟ್ ಕ್ವಶನ್? ವಿಚ್ ಸ್ಟೇಜ್ ಆಫ್ ಮಲೇರಿಯಲ್ ಪ್ಯಾರಸೈಟ್ ವಿಚ್ ಈಸ್ ಎಂಟರ್ ಇನ್ ಟು ದಿ ಹ್ಯೂಮನ್ ಬೀಯಿಂಗ್ಗೆ ಯಾವ ಒಂದು ಸ್ಟೇಜಲ್ಲಿ ಎಂಟ್ರಿ ಆಗ್ತದೆ ಅಂತ ಕ್ವಶನ್ನು. ಯಾವ ಸ್ಟೇಜಲ್ಲಿ ಎಂಟ್ರಿ ಆಗ್ತದೆ? ಸ್ಪೋರೋಜುವೈಟ್ ಸ್ಟೇಜಲ್ಲಿ ಎಂಟ್ರಿ ಆಗ್ತದೆ. ಇಟ್ ಎಂಟರ್ಸ್ ಇನ್ ದಿ ಸ್ಪೋರೋಜುವೈಟ್ ಸ್ಟೇಜ್. ವೆನ್ ಮಸ್ಕಿಟೋ ಬೈಟ್ ದ ಪರ್ಸನ್, then it injects the saliva. Why it injects the saliva? Because to smoothen the skin surface of the human. Then it releases the saliva. The saliva is having the sporozoites. Then they are also enter into the human skin. Then after that sporozoites directly reach the liver of the human beings. ಅಲ್ಲಿಂದ ಏನಾಗ್ತದೆ, ಲಿವರಿಗೆ ಬರ್ತವೆ. Within the liver they start multiplying. And then when they are in the form of myristocytes, they enter into the blood cells. ಆಮೇಲೆ ಏನು ಮಾಡ್ತವೆ, ಲಿವರಿಂದ ಬ್ಲಡ್ ಸೆಲ್ ಒಳಗಡೆ ಎಂಟ್ರಿ ಆಗ್ತವೆ. ದೆನ್ ವಿತಿನ್ ದ ಬ್ಲಡ್ ಸೆಲ್ the multiplication, a sexual reproduction begins. That is, formation of the gametes begins in the RBC. It rapidly they start multiplying. When they are start multiplying rapidly, the more number of myristocytes are produced within the RBC. The space is not sufficient to accommodate these many myristocytes within the RBC, so that the RBC cells are ruptured out. RBC cells ಏನಾಗ್ತದೆ, ರಪ್ಚರ್ ಆಗಿಬಿಡುತ್ತೆ. When RBC cells burst out, the parasites releases into the outside the RBC cells and they infect the other RBC cells, new RBC cells they infect. Again, the gametogenesis takes place. The female and male gametes are continuously releasing in the RBC. This stage is known as asexual life cycle stage. After that, once that mosquito bite that infected person, this along with that blood, these parasite gametes are enter into the mosquito gut. Within the mosquito gut, the fertilization process begins. They form the zygote and then they start multiplying within the gut of the mosquito. Then finally they reach the salivary gland of the mosquito and then they stored in the form of sporozoites at the salivary gland of the mosquito. Again, when the mosquito bites the other person, along with that saliva, these sporozoites are released into the other healthy person. This is the way the life cycle completes by the two hosts. One is the human beings, other one is the mosquito. These are the methods in which the life cycle of malarial parasite is completed. This is about the malarial parasite. ಇದು ನಮ್ಮ ಮಲೇರಿಯಲ್ ಪ್ಯಾರಾಸೈಟ್ದು ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಕನ್ನಡದಲ್ಲಿ ಹೇಳಿದ್ರೆ ಮಸ್ಕಿಟೋ ಇರುತ್ತೆ. ಮಸ್ಕಿಟೋ ಬಂದು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ನಿಂದ ಸಕ್ ಮಾಡಿರ್ತದೆ ಮೊದಲೇ. ಆ ಮಸ್ಕಿಟೋ ಒಳಗಡೆ ಏನಾಗ್ತದೆ, ಮಲೇರಿಯಾ ಪ್ಯಾರಾಸೈಟ್ಸು ಸ್ಪೋರೋಜುವೈಟ್ಸ್ ಫಾರ್ಮಲ್ಲಿ ಇರ್ತವೆ. ಒಬ್ಬ ಹೆಲ್ದಿ ಪರ್ಸನ್ಗೆ ಅದು ಕಚ್ಚಿದಾಗ ಅದು ಸ್ಪೋರೋಜುವೈಟ್ ಸ್ಟೇಜಲ್ಲಿ ಎಂಟ್ರಿ ಆಗ್ತದೆ. ಎಂಟ್ರಿ ಆದಮೇಲೆ ಅದು ಅಲ್ಲಿಂದ ಬ್ಲಡ್ಡಿಂದ ಸೀದಾ ಲಿವರ್ಗೆ ಹೋಗಿ ಲಿವರಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಅಲ್ಲಿಂದ RBC ಸೆಲ್ಸಿಗೆ ಬರ್ತವೆ. ಕೆಂಪು ರಕ್ತ ಕಣಗಳಿಗೆ ಬಂದು ಕೆಂಪು ರಕ್ತ ಕಣಗಳೊಳಗಡೆ ಮಲ್ಟಿಪ್ಲಿಕೇಶನ್ ಆಗಿ ಜಾಸ್ತಿ ಆಗ್ತವೆ. ಜಾಗ ಸಾಕಾಗ್ದಲ್ಲಿ RBC ಸೆಲ್ ಏನಾಗ್ತದೆ, ಹೊಡೆದೋಗುತ್ತೆ. ಹೊಡೆದೋದಾಗ ಇನ್ನೊಂದು ಹೊಸ ಸೆಲ್ಗೆ ಎಂಟ್ರಿ ಆಗ್ತವೆ, ಅದನ್ನು ಸಾಯಿಸುತ್ತೆ. ಇನ್ನೊಂದು ಹೊಸ ಸೆಲ್ಗೆ ಎಂಟ್ರಿ ಆಗುತ್ತೆ, ಅದನ್ನು ಸಾಯಿಸುತ್ತೆ. ಈ ರೀತಿ RBC ಏನಾಗ್ತವೆ, ಕಡಿಮೆ ಆಗ್ತಾ ಬರ್ತದೆ. ಆವಾಗ ಏನಾಗ್ತದೆ, ಮಲೇರಿಯಾ ಪ್ಯಾರಾಸೈಟ್ಸು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿಬಿಡುತ್ತೆ ಬಾಡಿನಲ್ಲಿ. ಅಕಸ್ಮಾತ್ ಅದೋ ಒಂದು ಮಲೇರಿಯಲ್ ಪ್ಯಾರಾಸೈಟ್ನ ಇರ್ತಕ್ಕಂಥ ಹೆಲ್ದಿ ಪರ್ಸನ್ನಿಂದ ಇನ್ಫೆಕ್ಟೆಡ್ ಪರ್ಸನ್ ಆಗಿರ್ತಾನೆ ಅವನು. ಆ ಇನ್ಫೆಕ್ಟೆಡ್ ಪರ್ಸನ್ನ ಒಂದು ಮಸ್ಕಿಟೋ ಬಂದು, ಫೀಮೇಲ್ ಅನಾಫೆಲಿಸ್ ಮಸ್ಕಿಟೋ, ಆ ಮಸ್ಕಿಟೋ ಬಂದು ಕಚ್ಚಿದಾಗ ರಕ್ತ ಏನಾಗ್ತದೆ, ಸಕ್ ಮಾಡುತ್ತದೋ. ಆ ಸಕ್ ಮಾಡಿದಾಗ ಈ ಪ್ಯಾರಾಸೈಟ್ ಕೂಡ ಆ ಗಟ್ಟೊಳಗಡೆ ಹೋಗುತ್ತೆ. ಅಲ್ಲಿ ಏನಾಗ್ತದೆ, RBC ಸೆಲ್ಸ್ ಒಳಗಡೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರ್ತದೆ, ಅಂದರೆ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗಿರ್ತವೆ ಅಷ್ಟೇ. ಅಲ್ಲಿ ಫ್ಯೂಷನ್ ಆಫ್ ಗ್ಯಾಮೆಟ್ ಆಗಿರೋದಿಲ್ಲ, ಗ್ಯಾಮೆಟ್ ಪ್ರೊಡ್ಯೂಸರ್ ಆಗಿರ್ತವೆ. ದೆನ್ ಅವೇನಾಗ್ತವೆ, RBC ಸೆಲ್ಸಿಂದ ನೆಕ್ಸ್ಟು
ಮಸ್ಕಿಟೋ ಗಟ್ಟಿಗೆ ಬರ್ತವೆ, ಅಲ್ಲಿ ಗ್ಯಾಮೆಟ್ಸ್ ಏನಾಗ್ತದೆ ಫರ್ಟಿಲೈಸೇಷನ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತದೆ, ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ದೆನ್ ಮತ್ತೆ ಮಲ್ಟಿಪ್ಲಿಕೇಶನ್ ಆಗಿ ಸ್ಪೋರೋಜೋಯಿಡ್ ಫಾರ್ಮೇಷನ್ ಮಾಡ್ಕೊಳ್ತವೆ. ಆ ಸ್ಪೋರೋಜೋಯಿಡ್ಸು ಮಸ್ಕಿಟೋ ಗಟ್ನಲ್ಲಿ ಸೇರ್ಕೊಂಡಿರ್ತವೆ. ಮಸ್ಕಿಟೋ ಗಟ್ಟಿಂದ ಎಗೈನ್ ಇನ್ನೊಂದು ಪರ್ಸನ್ಗೆ, ಹೊಸ ಹೆಲ್ದಿ ಪರ್ಸನ್ಗೆ ಅವು ಕಚ್ಚಿದಾಗ ಆ ಸಲೈವ, ಅದು ಜೊಲ್ಲು ಏನು ಬಿಡ್ತದೋ ಆ ಜೊಲ್ಲಿಂದ, ಆ ಮಸ್ಕಿಟೋ ಸಲೈವದಿಂದ ಇನ್ನೊಬ್ಬ ಹೆಲ್ದಿ ಪರ್ಸನ್ಗೆ ಹೋಗ್ತದೆ. ಈ ಥರ ಮಲೇರಿಯಾದು ಪ್ಯಾರಸೈಟ್ದು ಲೈಫ್ ಸೈಕಲು 2 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ. ದಿಸ್ ಇಸ್ ಅಬೌಟ್ ದ ಮಲೇರಿಯಾ ಪ್ಯಾರಸೈಟ್. ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್. ನೆಕ್ಸ್ಟ್, ಮೆನ್ಷನ್ ದಿ ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಮಲೇರಿಯಾ ಸಿಂಪ್ಟಮ್ಸ್ನ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಎಕ್ಸ್ಟ್ರೀಮ್ ಕೋಲ್ಡ್ ಫಾಲೋಡ್ ಬೈ ಐ ಫೀವರ್. ನಮಗೆ ಜ್ವರ ಬರೋದಕ್ಕೆ ಮೊದಲು ಹಾಫ್ ಆನ್ ಅವರ್ ಬಿಫೋರ್ ಯು ವಿಲ್ ಬಿ ಹ್ಯಾವಿಂಗ್ ಎ ಹೈ ಚಿಲ್. ನಮಗೆ ತುಂಬ ಚಳಿ ಅಂತ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಹಾಫ್ ಆನ್ ಅವರಲ್ಲಿ, ವಿತಿನ್ ಹಾಫ್ ಆನ್ ಅವರ್ ವಿ ವಿಲ್ ಹ್ಯಾವ್ ಎ ಫೀವರ್, ಐ ಫೀವರ್, ದಟ್ ಈಸ್ 106 ಡಿಗ್ರಿ ಫ್ಯಾರನೈಟ್ up to 106 degree Fahrenheit, and it will be for half an hour or 1 hour. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಇಲ್ಲ 2 hours ಇರ್ತದೆ. ದೆನ್ ಇಮಿಡಿಯೇಟ್ಲಿ ದ ಫೀವರ್ ವಿಲ್ ಬಿ ಗೋ ಅವೇ. ಅಗೈನ್ ಸಿವಿಯರ್ ಹೆಡೇಕ್, ದೆನ್ sweating, body pain. These are the symptoms. And one more important symptom of malaria here, not mentioned that symptom, that is the every 48 hours, once in a 48 hours we will get a fever. ನಮಗೆ 48 ಗಂಟೆಗಳಿಗೆ ಒಂದು ಸಾರಿ ಫೀವರ್ ಬರ್ತದೆ. ಅಂಥದ್ದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ಸು ಬಿಗಿನಿಂಗಲ್ಲಿ. ವೆನ್ ವಿ ಹ್ಯಾವ್ ಎ ಮಲೇರಿಯಾ ಇನ್ ದ ಬಿಗಿನಿಂಗ್ ಸ್ಟೇಜ್, ಇನ್ ದಟ್ ಸ್ಟೇಜ್ ವಿ ವಿಲ್ ಗೆಟ್ a fever 48 hours, once in a 48 hours. Every 48 hours once we get a malaria fever. Next, what is elephantiasis disease and mention the causative pathogen. ಎಲಿಫ್ಯಾಂಟಸ್ ಡಿಸೀಸ್ ಅಂದರೆ ಏನು ಮತ್ತು ಕಾಸುಯಲ್ ಏಜೆಂಟ್ ಯಾವುದು ಅದರಿಂದ ಕಾಸ್ ಮಾಡ್ತದೆ ಅದು. ದಟ್ ಎನಾರ್ಮಸ್ ಎಲಿಫ್ಯಾಂಟಿಸ್ ಡಿಸೀಸ್ ಈಸ್ ದ ಎನಾರ್ಮಸ್ ಇನ್ಕ್ರೀಸಿಂಗ್ ಇನ್ ದಿ ಲಿಂಫ್ ವೆಸಲ್ ಆ್ಯಂಡ್ ಲಿಂಫ್ ನೋಡ್. ಲಿಂಫ್ ವೆಸಲ್ಸ್ ಏನಾಗ್ತದೆ, ಅಸೋಸಿಯೇಟೆಡ್ ಟಿಶ್ಯೂ ಆಫ್ ಲಿವರ್ ಲೋಯರ್ ಲಿಮ್ಸ್ ಈಸ್ ಕಾಲ್ಡ್ ಎಲಿಫ್ಯಾಂಟಾಸಿಸ್. ಎಲಿಫ್ಯಾಂಟಾಸಿಸ್ ಅಂದರೆ ಈ ಲೋಯರ್ ಲಿಂಬ್, ದಿಸ್ ಇಸ್ ದ ಲೋಯರ್ ಲಿಂಬ್, and this lower lymph vessels is going to be enlarged enormously. ಏನಾಗ್ತದೆ, ಎನಾರ್ಮಸ್ ಆಗಿ ದೊಡ್ಡದಾಗ್ತದೆ, ಸೈಜ್ ಜಾಸ್ತಿ ಆಗ್ತಕ್ಕಂಥದ್ದು ಕಾಲು. ಅದನ್ನೇ ಅಂತ ಕರಿತೀವಿ ಆನೆ ಕಾಲು ರೋಗ ಅಂತ ಕನ್ನಡದ ಕರಿತೀವಿ. ಅದನ್ನು ಎಲಿಫ್ಯಾಂಟಾಸಿಸ್ ಅಂತ ಕರಿತೀವಿ. ಎಲಿಫ್ಯಾಂಟಾಸಿಸ್ ಅಂದರೆ ಆನೆ ಕಾಲು ರೋಗ. ಆನೆ ಕಾಲು ರೋಗ ಯಾಕೆ ಬರುತ್ತೆ? ಬಿಕಾಸ್ ಆಫ್ ದಿ ಇನ್ಫೆಕ್ಷನ್ ಆಫ್ ಕಾಸುಯಲ್ ಏಜೆಂಟ್, ದಟ್ ಈಸ್ ಉಚೇರಿಯಾ ಬ್ರಾಂಕಫ್ಟಿ nematode, that is a one Wucheria branchofti. Another one is Wucheria malayi. Wucheria malayi separate ಬರೆಯಬೇಕು ಎರಡನ್ನು. Wucheria branchofti, Wucheria bancrofti, and another one is Wucheria malayi. These are the two nematodes which causes the, when they are, these worms, when they enter into the human limbs, then they enter into the lymph vessels within which they start multiplying. When they start multiplying, the size of the lymph vessels, that is a limb, is start increasing enormously. That condition we call as elephantiasis. ಅದನ್ನ ಅಂತ ಕರಿತೀವಿ ಎಲಿಫ್ಯಾಂಟಾಸಿಸ್ ಅಂತ ಕರಿತೀವಿ. ಕಾಸುಯಲ್ ಪ್ಯಾಥೋಜನ್ ಯಾವುದು? ಪ್ಯಾಥೋಜನ್ ಇಸ್ ದ ವರ್ಮ್, ದಟ್ ಈಸ್ ಫಿಲಾರಿಯಲ್ ವರ್ಮ್ ಅಂತ ಕರಿತೀವಿ ಇದನ್ನ. ಫಿಲಾರಿಯಲ್ ವರ್ಮ್, ದಟ್ ಈಸ್ ಉಚೇರಿಯಾ ಬ್ಯಾನ್ಕ್ರಾಫ್ಟಿ, ಅಂಡ್ ಒನ್ ಇಸ್ ಉಚೇರಿಯಾ ಮಲಯಿ. ದೀಸ್ ಆರ್ ದ ವರ್ಮ್ಸ್, ಫಿಲಾರಿಯಲ್ ವರ್ಮ್ಸ್. Mode of transmission. Mode of transmission occurs by the agent, that is mosquito bite. ಸೊಳ್ಳೆ ಕಚ್ಚೋದು. ಒಬ್ಬ ಹೆಲ್ದಿ ಪರ್ಸನ್ನಿಗೆ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ನ ಕಚ್ಚಿ ಅವನಿಂದ ನೆಕ್ಸ್ಟ್ ಹೆಲ್ದಿ ಪರ್ಸನ್ಗೆ ಕಚ್ಚಿದ್ರೆ ಅಲ್ಲಿಗೆ ಅವನಿಗೆ ಲಿಂಫ್ ನೋಡು ಸೈಜ್ ಜಾಸ್ತಿ ಆಗೋದಕ್ಕೆ, ಲಿಂಫ್ ವೆಸಲ್ಸ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ದೀಸ್ ಫಿಲಾರಿಯಲ್ ವರ್ಮ್ಸ್ ಸ್ಟಾರ್ಟ್ multiplying within the lymph vessels along with the tissue start increasing. This leads to the elephantiasis. Next, name the causative agent, pathogen, symptoms and mode of transmission of ascariasis. Ascariasis ದು ಸಿಂಪ್ಟಮ್ಸು, ಕಾಸುಯಲ್ ಏಜೆಂಟು ಮತ್ತು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ರೀತಿ ಆಗ್ತದೆ ಆಸ್ಕ್ಯಾರಿಯಸಿಸಲ್ಲಿ, ಅದನ್ನು ನಾವೇನು ಮಾಡಬೇಕು ನೋಡಬೇಕು. ಆಸ್ಕ್ಯಾರಿಯಸಿಸ್ ವಿಚ್ ಇಸ್ caused by a pathogen, that is helminthic pathogen, that is Ascaris lumbricoides. Ascaris lumbricoides separate ಬರೀಬೇಕು. You have to write separately. Ascaris
lumbricoids. Ascaris lumbricoids which causes the disease that is ascariasis. Ascariasis na cause ಮಾಡ್ತದೆ. And symptoms, what are the symptoms? Internal bleeding, muscular pain, fever, anemia, blockage, and the intestinal passage. Blockage in the intestinal passage. ಆ ಇಂಟೆಸ್ಟೈನ್ ಒಳಗಡೆ ಏನಾಗ್ತದೆ, ಬ್ಲಾಕ್ ಆಗ್ತಕ್ಕಂಥದ್ದು. ದಿಸ್ ಆರ್ ದಿ ಆಸ್ಕ್ಯಾರಿಯಾಸಿಸ್. ಆಸ್ಕ್ಯಾರಿಯಾಸಿಸ್ ಅಂದರೆ ಎಲಿಮೆಂಟ್, ಅದೊಂದು ಎಲಿಮೆಂಟಿಂದ ಆಗ್ತಕ್ಕಂಥ ಡಿಸೀಸು. ಎಕ್ಸಾಂಪಲ್ Ascaris lumbricoids. Ascaris lumbricoids is a roundworm. Ascaris lumbricoids, roundworm, and which causes the disease Ascaris. Ascaris na cause ಮಾಡ್ತದೆ. ಏನಾಗ್ತದೆ? Internal bleeding, muscular pain, fever, anemia, and blockage of the intestines. Intestine ನ ಬ್ಲಾಕ್ ಮಾಡ್ತಕ್ಕಂಥದ್ದು. Mode of transmissions. ಹೆಂಗೆ ಟ್ರಾನ್ಸ್ಮಿಷನ್ ಹೇಗಾಗ್ತದೆ? Healthy person acquires the infection through the contaminated water and vegetables. Vegetable fruits contamination ಆಗಿರೋದನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ the worm is get enter into the body. Next, name the causative pathogen, symptoms and mode of transmission of the ringworm. Ringworm ದು mode of transmission causative agent ಯಾವುದು? Ringworm is caused by the fungus ಕಾಸ್ ಮಾಡ್ತಕ್ಕಂಥ ಡಿಸೀಸ್ ಇದು. ಯಾವುದು ಫಂಗಸ್ಸು? ದಟ್ ಈಸ್ ಮೈಕೋಸ್ಪೋರಮ್, ಟ್ರೈಕೋಫೈಟನ್ ಆ್ಯಂಡ್ ಎಪಿಡರ್ಮೋಫೈಟನ್, ಟ್ರೈಕೋಫೈಟನ್, ಮೈಕ್ರೋಸ್ಪೋರಮ್. ದೀಸ್ ಆರ್ ದ ಡಿಫರೆಂಟ್ ಫಂಗಸ್ ವಿಚ್ ಕಾಸಸ್ ದ ಡಿಸೀಸ್ ದಟ್ ಈಸ್ ರಿಂಗ್ವರ್ಮ್. ರಿಂಗ್ವರ್ಮ್ ಅಂದ್ರೇನು? ನಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಇದೆ, ಇಲ್ಲಿ ಗದ್ದದ ಮೇಲೆಲ್ಲ ಏನಾಗ್ತದೆ, ರೌಂಡ್ ಪ್ಯಾಚ್ ಆಗ್ತದೆ. ಇಲ್ಲಿ ಅದೇನು ಡಿಸೀಸ್ ಅದು? ರಿಂಗ್ ವರ್ಮ್ ಡಿಸೀಸ್. ಅಂದರೆ ಯಾಕೆ ರಿಂಗ್ ವರ್ಮ್ ಅಂತ ಕರಿತೀವಿ ಅಂದರೆ, ಆ ಇನ್ಫೆಕ್ಷನ್ ಆದರೆ ಫಂಗಸ್ಸು ಇಲ್ಲಿ ರೌಂಡ್ಗೆ ಪ್ಯಾಚ್ ವರ್ಕ್ ಆಗ್ತದೆ. ಅಂಥದನ್ನೇ ಅಂತ ಕರಿತೀವಿ ರಿಂಗ್ ವರ್ಮ್ ಡಿಸೀಸ್ ಅಂತ ಕರಿತೀವಿ. ಎಸ್ಪೆಷಲಿ ಟ್ರೈಕೋಫೈಟನ್ ರಬ್ರಮ್ ಅಂತ ಸೈಂಟಿಫಿಕ್ ನೇಮ್, ಕಂಪ್ಲೀಟ್ ಸೈಂಟಿಫಿಕ್ ನೇಮು, ಅದು ಕಾಸ್ ಮಾಡ್ತಕ್ಕಂಥ ಡಿಸೀಸ್ ಇದು. ನೆಕ್ಸ್ಟು ಮೈಕ್ರೋಸ್ಪೋರಮ್ ಇದೆ, ಎಪಿಡರ್ಮೋಫೈಟನ್. ದೀಸ್ ಆರ್ ದ ಡಿಫರೆಂಟ್ ಸ್ಪೀಷೀಸ್ ಆಫ್ ದಟ್ ಫಂಗಸ್ ಕಾಸಸ್ ದ ಡಿಸೀಸ್ ದಟ್ ಈಸ್ ರಿಂಗ್ ವರ್ಮ್. ನೆಕ್ಸ್ಟ್ ಸಿಂಪ್ಟಮ್ಸ್. ಏನು ಸಿಂಪ್ಟಮ್ಸು? ಡ್ರೈ ಸ್ಕಿನ್ ಏನಾಗ್ತದೆ? ಡ್ರೈ ಆಗ್ತಕ್ಕಂಥದ್ದು, ಸ್ಕೇಲಿ ಆಗ್ತಕ್ಕಂಥದ್ದು, ಲೆಷನ್ಸ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೈಲ್ಸ್, ಕಾಲ್ಸ್ ಇಚ್ಚಿಂಗ್ ಆಗ್ತಕ್ಕಂಥದ್ದು. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿ ರಿಂಗ್ ವರ್ಮ್ ಡಿಸೀಸ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಇದು ಟ್ರಾನ್ಸ್ಮಿಷನ್ ಏನಾಗ್ತದೆ? ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ದು ಕ್ಲಾತ್ನ ಯೂಸ್ ಮಾಡೋದು, ಕೂಂಬನ್ನ ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ಇನ್ಫೆಕ್ಟೆಡ್ ಪರ್ಸನ್ನಿಂದ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು. ಯಾರೋ ಒಬ್ಬ ಇನ್ಫೆಕ್ಟ್ ಆಗಿರ್ತದೆ, ಅವನಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ, ಅವನ ಜೊತೆಲಿ ಇರ್ತಕ್ಕಂಥದ್ದು, ಅವನ ಜೊತೆಲಿ ಕೂರ್ತಕ್ಕಂಥದ್ದು, ಅವನ್ನ ಹಗ್ ಮಾಡ್ತಕ್ಕಂಥದ್ದು. ಈ ಥರ ಮಾಡಿದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟಿಂದ ಬರ್ತಕ್ಕಂಥದ್ದು. ಆರ್ ಇನ್ಫೆಕ್ಟೆಡ್ ಪರ್ಸನ್ದು ಕ್ಲಾತ್ ಯೂಸ್ ಮಾಡ್ತಕ್ಕಂಥದ್ರಿಂದ ಬರ್ತದೆ. ಆರ್ ದ ಇನ್ಫೆಕ್ಟೆಡ್ ಪರ್ಸನ್ಸ್ ಕೂಂಬ್ ಯೂಸ್ ಮಾಡೋದ್ರಿಂದ ಬರ್ತದೆ. ದೀಸ್ ಆರ್ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದಿ ರಿಂಗ್ ವರ್ಮ್ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ಸ್. ನೆಕ್ಸ್ಟು ಲಿಸ್ಟ್ ಔಟ್ ಮೆಜರ್ ಟು ಕಂಟ್ರೋಲ್ ಇನ್ಫೆಕ್ಷನ್ ಡಿಸೀಸ್. ನಿಮ್ಗೆ ಇದನ್ನ 3 ಮಾರ್ಕಿಗೆ ಹೇಳ್ತಾರೆ. ಲಿಸ್ಟ್ ಔಟ್ ದಿ ಮೆಜರ್ಸ್ ಟು ಕಂಟ್ರೋಲ್ ದಿ ಇನ್ಫೆಕ್ಷನ್ ಡಿಸೀಸ್. 6 ಪಾಯಿಂಟ್ ಬರೀಬೇಕಾಗ್ತದೆ. ನೀವು 3 ಮಾರ್ಕಿಗೆ ಹೇಳ್ತಾರೆ, ಯು ಟು ರೈಟ್ 6 ಪಾಯಿಂಟ್ಸ್. 6 ಪಾಯಿಂಟ್ ಬರೀಬೇಕಾಗ್ತದೆ. ಏನು? ಮೇಂಟೈನ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್. ಕಾಮನ್ ಥಿಂಗ್ ಗೊತ್ತಿರೋದೇ ಇದೆಲ್ಲ ನಿಮಗೆ, ಈಸಿಯಾಗಿ ಬರೀಬೋದು. 3 ಮಾರ್ಕ್ ಈಸಿಯಾಗಿ ತಗೋಬೋದು. ಒಂದು ಪಾಯಿಂಟ್ ನಂಬರ್ ಏನು? ಮೇಂಟೈನ್ ದಿ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್. ಪರ್ಸನಲ್ ಹೈಜೀನ್ ಅಂದರೆ ನಾವು ಸ್ವಂತ ಕ್ಲೀನ್ ಮಾಡ್ಕೊಳ್ಳೋದು. ಪಬ್ಲಿಕ್ ಹೈಜೀನ್ ಅಂದರೆ ಬೇರೆ ಎಲ್ಲ ಜನಗಳು ಎಲ್ಲಿ ಕೂಡ್ತಾರೋ, ಎಲ್ಲಿ ಸೇರ್ತಾರೋ ಅಂಥ ಕಡೆ ಕ್ಲೀನಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸಪ್ಲೈ ಆಫ್ ಕ್ಲೀನ್ ಆ್ಯಂಡ್ ಸೇಫ್ ಡ್ರಿಂಕಿಂಗ್ ವಾಟರ್. ಚೆನ್ನಾಗಿರ್ತಕ್ಕಂಥದ್ದು, ಸೇಫ್ ಆಗಿರ್ತಕ್ಕಂಥ ಒಂದು ಡ್ರಿಂಕಿಂಗ್ ವಾಟರ್ನ ಏನು ಮಾಡೋದು? ಸಪ್ಲೈ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬೇಸಿಕ್ ಸ್ಯಾನಿಟೇಷನ್ ಆ್ಯಂಡ್ ಪೇಪರ್ ಡಿಸ್ಪೋಸಲ್ ಆಫ್ ವೇಸ್ಟ್. ನಾಟ್ ಪೇಪರ್, ಪ್ರಾಪರ್ ಒಂದು ವೇಸ್ಟ್, ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ವೇಸ್ಟನ್ನ ಪ್ರಾಪರ್ ಡಿಸ್ಪೋಸಬಲ್ ಮೆಥಡ್ನ ಯೂಸ್ ಮಾಡ್ತಕ್ಕಂಥದ್ದು. ಎಲ್ಲಿ ಬೇಕಾದ್ರೆ ಸಿಕ್ಕಿದ ಕಡೆ ಬಿಸಾಕಬಾರ್ದು. ಒಂದು ಪ್ಲೇಸಲ್ಲಿ ಇಟ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಬೇಕು ಕರೆಕ್ಟಾಗಿ, ವೇಸ್ಟ್ ಬೇಕಾಗಿರ್ತಕ್ಕಂಥದ್ದು. ಮತ್ತು ಗುಡ್ ಸ್ಯಾನಿಟೇಷನ್ನ ಮೇಂಟೈನ್ ಮಾಡಬೇಕಾಗ್ತಕ್ಕಂಥದ್ದು. ನೆಕ್ಸ್ಟು ಇಮ್ಯುನೇಷನ್ ಆ್ಯಂಡ್ ವ್ಯಾಕ್ಸಿನೇಷನ್ಸ್. ಇಮ್ಯುನೇಷನು ಮತ್ತು ವ್ಯಾಕ್ಸಿನೇಷನ್ನ ರೆಗ್ಯುಲರಾಗಿ ಮಾಡಿಸ್ತಾ ಇರ್ತಕ್ಕಂಥದ್ದು. ಡಿಸ್ಇನ್ಫೆಕ್ಷನ್ ಆಫ್ ವಾಟರ್ ರಿಸರ್ವೈರ್ಸ್. ಈ ವಾಟರ್ ರಿಸರ್ವ್ಸ್ ಇರ್ತಿರ್ತದೆ, ತೊಟ್ಟಿಗಳು, ಟ್ಯಾಂಕ್ಗಳು ಇರ್ತವೆ, ಅಂಥವನ್ನ ಏನು ಮಾಡಬೇಕು? ಡಿಸ್ಇನ್ಫೆಕ್ಷೆಂಟ್ ಹಾಕಿ ಕ್ಲೀನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಎಲಿಮಿನೇಷನ್ ಆಫ್ ವ್ಯಾಕ್ಟರ್ಸ್ನ
ಬ್ರೀಡಿಂಗ್ ಪ್ಲೇಸಿಂದ ಎಲಿಮಿನೇಟ್ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ಲು, ಈಗ ಮಲೇರಿಯಾ ಪ್ಯಾರಾಸೈಟ್, ಅದಕ್ಕೆ ವೆಕ್ಟರ್ ಯಾವುದು ಅಂತ ಕೇಳ್ತಾರೆ. ವೆಕ್ಟರ್ ಯಾವುದು? ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಇಸ್ ಎ ವೆಕ್ಟರ್. ಆ ವೆಕ್ಟರ್ನ ಬ್ರೀಡಿಂಗ್ ಪ್ಲೇಸಿಂದ ಎಲಿಮಿನೇಟ್ ಮಾಡ್ತಕ್ಕಂಥದ್ದು. ಬ್ರೀಡಿಂಗ್ ಪ್ಲೇಸ್ನ ಎಲಿಮಿನೇಟ್ ಮಾಡೋದಂದ್ರೆ ಹೇಗೆ? ಆ ಬ್ರೀಡಿಂಗ್ ಪ್ಲೇಸ್ ಅಂದರೆ ಎಲ್ಲಿ ಬ್ರೀಡ್ ಆಗ್ತವೆ? ಯೂಶುವಲಿ ದೇ ಬ್ರೀಡ್ ಇನ್ ದಿ ವಾಟರ್ನಲ್ಲಿ ಸ್ವಲ್ಪ ಸ್ಟ್ಯಾಗ್ನೆಂಟ್ ವಾಟರ್ ಎಲ್ಲಿರ್ತದೋ ಅಲ್ಲಿ ಬ್ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅವು. ಹಾಗಾದರೆ ನಾವು ಅದನ್ನ ಹೇಗೆ ಎಲಿಮಿನೇಟ್ ಮಾಡ್ಬೋದು ಬ್ರೀಡಿಂಗ್ನ? ಎಲ್ಲೂ ಮನೆ ಸರೌಂಡಿಂಗ್ ಮನೆಯಲ್ಲಿ ಎಲ್ಲೂ ಅಕ್ಕಪಕ್ಕ ಮನೆ ಹತ್ರ ಎಲ್ಲೂ ನೀರನ್ನ ನಿಲ್ಲೋದಕ್ಕೆ ಬಿಡಬಾರ್ದು. ವಿ ಶುಡ್ ನಾಟ್ ಲೀವ್ ದ ವಾಟರ್ಸ್ ಟು ಸ್ಟ್ಯಾಗ್ನೆಂಟ್ ಅರೌಂಡ್ ಅವರ್ ಹೌಸ್ ಆರ್ ರೆಸಿಡೆನ್ಷಿಯಲ್ ಏರಿಯಾಸ್. ಆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಏನು ಮಾಡಬೇಕು? ಅಲ್ಲಿ ವಾಟರ್ ಸ್ಟ್ಯಾಗ್ನೆಂಟ್ ಆಗೋದಕ್ಕೆ ಪ್ರಾವಿಷನ್ನ ಕೊಡಬಾರ್ದು. ಇಂಥದ್ದನ್ನು ನಾವು ಮೇಂಟೈನ್ ಮಾಡಿದ್ರೆ ವಿ ಕ್ಯಾನ್ ಅವಾಯ್ಡ್ ದಿ ಇನ್ಫೆಕ್ಷಸ್ ಡಿಸೀಸ್. ವಿ ಕ್ಯಾನ್ ಕಂಟ್ರೋಲ್ ದ ಇನ್ಫೆಕ್ಷಸ್ ಡಿಸೀಸ್ನ ನಾವು ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್, ವಾಟ್ ಈಸ್ ಇಮ್ಯುನಿಟಿ? ಮೆನ್ಷನ್ ದ ಟೈಪ್ಸ್. ಇಮ್ಯುನಿಟಿ ಅಂದರೆ ಏನು ಮತ್ತು ಟೈಪ್ಸ್ನ ಮೆನ್ಷನ್ ಮಾಡಿ. ದಿಸ್ ವಿಲ್ ಬಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್.